ವಾರ್ತೆಗಳ ಪ್ರಾಯೋಜಕರು ಶ್ರೀ ಬೂದಿ ಬಸವೇಶ್ವರ ಜಾತ್ರಾ ಮಹೋತ್ಸವ 2022 ಮಹಾರಥೋತ್ಸವ ದಿನಾಂಕ 13/2/2022 ಸರ್ವರಿಗೂ ಆದರದ ಸ್ವಾಗತ ಕೋರುವವರು ಸುರೇಶ್ ಸ್ವಾಮಿ ಮಠಪತಿ ಹೊಸಪೇಟ್ ಕುಟುಂಬ ವರ್ಗ ಹಾಗೂ ಬಂಧು ಮಿತ್ರರು. ಹಿಂದೆ ಭೇಟಿ ನೀಡಿ ಪ್ರೆಸ್ಟೀಜ್ ಎಕ್ಸ್ಕ್ಲೂಸಿವ್ ಜೆಪಿ ಮೆನ್ಸ್ ವೇರ್ ಮೇಲ್ಗಡೆ ಹರಿಹರ ರೋಡ್ ಬೇಸ್ವಾರ್ ಪೇಟ್ ರಾಯಚೂರ್. ಆದರ್ಶ್ ಪಾಲಿಕ್ಲಿನಿಕ್ ಮಟ್ಮಾರಿ ಕಾಂಪ್ಲೆಕ್ಸ್ ಪಕ್ಕದಲ್ಲಿ ಆಶಾಪುರ್ ರೋಡ್ ರಾಯಚೂರ್. ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು ಎಸಿಕೆ ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್ ಯು ಸೆಲೆಬ್ರೇಟ್. ಶೇಖರ್ ನಗರ್ ಐಬಿ ರೋಡ್ ರಾಯಚೂರ್. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್ ಸಿಪಿಎಸ್ ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್ ರಾಯಚೂರು. ಬೆಂಚ್ಮಾರ್ಕ್ ಡೆವಲಪರ್ಸ್ ಸಂಜೀವ ಸಾಯಿ ಅವರ ಎಸ್ಜಿಎಸ್ ಎಸ್ಎಸ್ ಓಕ್ಸ್ ಲಕ್ಸುರಿ ವಿಲಾಗಳಿಗೆ ನಿಮಗೆ ಸ್ವಾಗತ. ಇದು ನಿಮ್ಮ ತಾಯಿನಾಡು ರಾಯಚೂರಿನಲ್ಲಿ ರಾಯಚೂರು ಮಂತ್ರಾಲಯ ರಸ್ತೆಯಲ್ಲಿದೆ. ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ ನೊಂದಿಗೆ ಖಚಿತ ಬಹುಮಾನ. Visit beside Ganj Kalyana Mandap, Ganj Road, Raichur. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. Udayanagar, Station Road, Raichur. Sri Brindavan Special Filter Coffee. Sri Brindavan Special Filter Coffee. Sri Raghavendra Ghee. Sri Raghavendra SA Fashion Hub ಮಲ್ಟಿ ಬ್ರಾಂಡೆಡ್ ವುಮೆನ್ಸ್ ಅಂಡ್ ಕಿಡ್ಸ್ ವೇರ್. ಹಬ್ಬದ ಪ್ರಯುಕ್ತ 10 ರಿಂದ 25% ಡಿಸ್ಕೌಂಟ್ ನೀಡಲಾಗುತ್ತಿದೆ. ಅಪೋಸಿಟ್ ಡಾಕ್ಟರ್ ಕಲ್ಲಪ್ಪ ಡಾಕ್ಟರ್ಸ್ ಲೈನ್, ಪೀಟ್ಲಾ ಬ್ರಿಡ್ಜ್ ರೋಡ್, ರಾಯಚೂರ್. ಮೊಹಮ್ಮದ್ ಯಾಸಿನ್ ಹೋಮ್ ಅಪ್ಲೈನ್ಸಸ್ ಹೋಲ್ಸೇಲ್ ಅಂಡ್ ರಿಟೇಲ್, ಮಾ ಕಾಂಪ್ಲೆಕ್ಸ್ ಅಪೋಸಿಟ್ ಸಿಎಂಸಿ ಕಾಂಪ್ಲೆಕ್ಸ್, ಹರಿಹರ ರೋಡ್, ರಾಯಚೂರ್. ರಾಯಲ್ ಪ್ಯಾಲೇಸ್ ಫಂಕ್ಷನ್ ಹಾಲ್ near New Amrita Hospital beside Santoshi Theatre, Raichur. ಸ್ಥಳ ಶೋಭಾ ಕಾಂಚಿ ಸಾರಿ, ಸಂತೋಷಿ ರೈಚೂರ್ ಹಾಟ್, ಗಾಂಧಿ ಚೌಕ್ ಹತ್ತಿರ, ರಾಯಚೂರು. ಜಿಪಿ ಕಿಡ್ಸ್ ವೇರ್ ಫ್ಯಾಷನ್ ಮತ್ತು ಬಟ್ಟೆ ಇಲ್ಲಿಂದ ಪ್ರಾರಂಭವಾಗುತ್ತದೆ. ಓನ್ಲಿ ಪ್ಲೇಸ್ ಫಾರ್ ಬ್ರಾಂಡೆಡ್ ಕಿಡ್ಸ್ ವೇರ್ ಇನ್ ಸಿಟಿ. ನಿಯರ್ ಉಮಾ ಹೋಟೆಲ್, ಸ್ಟೇಷನ್ ರೋಡ್, ರಾಯಚೂರ್. ನಮಸ್ಕಾರ, ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಎಲ್ಲ ನ್ಯಾಯಾಲಯಗಳಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭಾವಚಿತ್ರ ಅಳವಡಿಕೆ ಹೈಕೋರ್ಟ್ ಆದೇಶ. ದಲಿತ ಪರ ಸಂಘಟನೆಗಳಿಂದ ವಿಜಯೋತ್ಸವ. ಬಾಬಾ ಸಾಹೇಬರ ಪುತ್ಥಳಿಗೆ ಕ್ಷೀರಾಭಿಷೇಕ. ನ್ಯಾಯಾಧೀಶರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಫೆಬ್ರವರಿ 10ರಂದು ರಾಯಚೂರು ನಗರ ಬಂದ್ಗೆ ದಲಿತ ಪರ ಸಂಘಟನೆಗಳ ನಿರ್ಧಾರ. ವಿಶ್ವನಾಥ್ ಪಟ್ಟಿ. ಶಾಲೆಗಳಲ್ಲಿ ಹಿಜಾಜ್ ಬಳಕೆ ತಡೆಯುತ್ತಿರುವವರ ವಿರುದ್ಧ ಕ್ರಮಕ್ಕೆ ಮೌಲಾನಾ ಫರೀದ್ ಖಾನ್ ಆಗ್ರಹ. ಫೆಬ್ರವರಿ 8ರಂದು ಶ್ರೀ ಮಹರ್ಷಿ ಸವಿತಾ ಜಯಂತಿ. ಸಮಾಜ ಬಾಂಧವರು ಭಾಗವಹಿಸಲು ಬಿ ಗೋವಿಂದ್ ಮನವಿ. ಕೇಂದ್ರ ಸರ್ಕಾರ ಬಜೆಟ್ ಪ್ರತಿ ಸುಟ್ಟು ಎಡಪಕ್ಷಗಳಿಂದ ಪ್ರತಿಭಟನೆ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರಿಗೆ ಅಪಮಾನ. ಜಿಲ್ಲಾ ನ್ಯಾಯಾಧೀಶರ ವಜಾಗೊಳಿಸಲು ಬಿಎಸ್ಪಿ ಒತ್ತಾಯ. ತಯಾರಿಗೆ ಸಮರ್ಪಕ ಅವಕಾಶ ನೀಡಿ ಪರೀಕ್ಷಾ ದಿನಾಂಕಗಳನ್ನು ನಿಗದಿಪಡಿಸುವಂತೆ ಸರ್ಕಾರಿ ಪದವಿ ವಿದ್ಯಾರ್ಥಿಗಳ ಮನವಿ. ವಾರ್ತೆಗಳ ವಿವರ. ರಾಜ್ಯದ ಎಲ್ಲಾ ನ್ಯಾಯಾಲಯಗಳಲ್ಲಿ ಗಣರಾಜ್ಯೋತ್ಸವ ಹಾಗೂ ಸ್ವಾತಂತ್ರ್ಯ ದಿನಾಚರಣೆ, ಸಂವಿಧಾನ ದಿನಾಚರಣೆಯಲ್ಲಿ ಅಂಬೇಡ್ಕರ್ ಭಾವಚಿತ್ರವನ್ನು ಅಳವಡಿಸುವಂತೆ ಹೈಕೋರ್ಟ್ ಆದೇಶ ಮಾಡಿರುವ ಹಿನ್ನೆಲೆಯಲ್ಲಿ ದಲಿತ ಹಾಗೂ ಪ್ರಗತಿಪರ ಸಂಘಟನೆಗಳು
ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪುತ್ಥಳಿಗೆ ಕ್ಷೀರಾಭಿಷೇಕ ಮಾಡುವ ಮೂಲಕ ಹೈಕೋರ್ಟ್ ಆದೇಶ ಸ್ವಾಗತಿಸಿದರು. ರಾಜ್ಯದ ಎಲ್ಲಾ ನ್ಯಾಯಾಲಯಗಳಲ್ಲಿ ಗಣರಾಜ್ಯೋತ್ಸವ ಹಾಗೂ ಸ್ವಾತಂತ್ರ್ಯ ದಿನಾಚರಣೆ, ಸಂವಿಧಾನ ದಿನಾಚರಣೆಯಲ್ಲಿ ಅಂಬೇಡ್ಕರ್ ಭಾವಚಿತ್ರವನ್ನು ಅಳವಡಿಸುವಂತೆ ಹೈಕೋರ್ಟ್ ಆದೇಶ ಮಾಡಿರುವ ಹಿನ್ನೆಲೆಯಲ್ಲಿ ದಲಿತ ಹಾಗೂ ಪ್ರಗತಿಪರ ಸಂಘಟನೆಗಳು ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪುತ್ಥಳಿಗೆ ಕ್ಷೀರಾಭಿಷೇಕ ಮಾಡುವ ಮೂಲಕ ಹೈಕೋರ್ಟ್ ಆದೇಶ ಸ್ವಾಗತಿಸಿದರು. ಅಂಬೇಡ್ಕರ್ ವೃತ್ತದಲ್ಲಿ ಜಮಾವಣೆಗೊಂಡ ವಿವಿಧ ಸಂಘಟನೆಗಳ ಮುಖಂಡರು ಅಂಬೇಡ್ಕರ್ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಘೋಷಣೆ ಕೂಗಿದರು. ರಾಜ್ಯೋತ್ಸವ ದಿನದಂದು ಜಿಲ್ಲಾ ನ್ಯಾಯಾಲಯದಲ್ಲಿ ಅಂಬೇಡ್ಕರ್ ಭಾವಚಿತ್ರ ತೆರವುಗೊಳಿಸಿದ ಪ್ರಕರಣದಲ್ಲಿ ಸರ್ಕಾರದಿಂದ ಆದೇಶವಾಗಿಲ್ಲವೆಂದು ಕೆಲವರು ಹೇಳುತ್ತಿದ್ದು, ಪ್ರತಿಯಾಗಿ ಹೈಕೋರ್ಟ್ ಅಧಿಕೃತ ಆದೇಶ ಹೊರಡಿಸುವ ಮೂಲಕ ಹೋರಾಟಕ್ಕೆ ಸ್ಪಂದಿಸಿದೆ. ಮುಂದಿನ ದಿನಗಳಲ್ಲಿ ಎಲ್ಲ ನ್ಯಾಯಾಲಯಗಳಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭಾವಚಿತ್ರ ಅಳವಡಿಸಲು ನ್ಯಾಯಾಂಗ ಆಡಳಿತ ಮುಂದಾಗಬೇಕೆಂದು ಆಗ್ರಹಿಸಿದರು. ಸ್ವಲ್ಪ ತಮ್ಮಟೆ ಬಂದೋಣ ಅಂತ ಹೇಳ್ಬಿಡಪ್ಪ. ಹಿಂಗ ಅಡ್ಡ ಬಂದ್ರೆ ಬರಲ್ಲ. ಒಬ್ಬೊಬ್ರು ಜೆಡಿಎಸ್ ಜಿಲ್ಲಾಧ್ಯಕ್ಷ ಎಂ ವಿರೂಪಾಕ್ಷಿ ಮಾತನಾಡಿ, ಕಚೇರಿ, ನ್ಯಾಯಾಲಯಗಳಲ್ಲಿ ಕಡ್ಡಾಯವಾಗಿ ಅಂಬೇಡ್ಕರ್ ಭಾವಚಿತ್ರ ಕಡ್ಡಾಯವಾಗಿ ಅಳವಡಿಸಬೇಕೆಂದು ಹೈಕೋರ್ಟ್ ಆದೇಶ ಹೊರಡಿಸಿದೆ. ಈ ಐತಿಹಾಸಿಕ ಹೋರಾಟಕ್ಕೆ ಜಯ ಸಿಕ್ಕಿದೆ. ಜಿಲ್ಲೆಯಲ್ಲಿ ನಡೆದ ಹೋರಾಟದಲ್ಲಿ ಭಾಗವಹಿಸಿ ಬೆಂಬಲಿಸಿದ ಎಲ್ಲ ಸಂಘಟನೆಗಳ ಮುಖಂಡರಿಗೆ, ಯುವಕರು, ಎಲ್ಲ ಜಾತಿ ಸಂಘಟನೆಗಳಿಗೆ ಹೃದಯಪೂರ್ವಕ ಧನ್ಯವಾದ ಸಲ್ಲಿಸುತ್ತೇವೆ ಎಂದರು. ಕರ್ನಾಟಕ ರಾಜ್ಯದ ಚರಿತ್ರೆಯಲ್ಲಿ ರಾಯಚೂರಿನ ದಲಿತ ಪರ ಸಂಘಟನೆಗಳು, ಪ್ರಗತಿಪರ ಸಂಘಟನೆಗಳ ನೇತೃತ್ವದಲ್ಲಿ ಏನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡಿರ್ತಕ್ಕಂಥ ನ್ಯಾಯಾಧೀಶವನ್ನ ಸಸ್ಪೆಂಡ್ ಮಾಡಬೇಕಂತಕ್ಕಂಥ ಒತ್ತಾಯ ಮಾಡುತ್ತಾ ಇಡೀ ರಾಜ್ಯದ ಇತಿಹಾಸದಲ್ಲಿ ರಾಯಚೂರಿನ ದಲಿತ ಪರ ಸಂಘಟನೆಗಳು ಹಮ್ಮಿಕೊಂಡಿರ್ತಕ್ಕಂಥ ಚರಿತ್ರಾತ್ಮಕ ಹೋರಾಟದ ಮೊದಲ ಹೆಜ್ಜೆಯನ್ನು ನಾವು ಗೆದ್ದಿದ್ದೀವಿ ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಸಂಭ್ರಮಾಚರಣೆ ಮಾಡ್ತಾ ಇದ್ದೀವಿ. ಏನು ಗಣರಾಜ್ಯೋತ್ಸವ ದಿನದಂದು ನ್ಯಾಯಾಧೀಶ ಮಲ್ಲಿಕಾರ್ಜುನ ಗೌಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡಿರ್ತಕ್ಕಂಥ ಘಟನೆಯನ್ನು ಇಟ್ಕೊಂಡು ರಾಯಚೂರಿನ ಮೂಲೆಗಳಲ್ಲಿ ಜಿಲ್ಲೆಯ ಎಲ್ಲ ತಾಲೂಕು, ಎಲ್ಲ ಹೋಬಳಿಗಳಲ್ಲಿ ಹೋರಾಟವನ್ನ ಕಿಚ್ಚನ್ನ ಹಚ್ಚುತ್ತದೆ. ಇಡೀ ರಾಜ್ಯಕ್ಕೆ ಇದು ಒಂದು ಮಾದರಿಯಾದಂತ ಹೋರಾಟ ಆಗಿ ನಮ್ಮ ಹೋರಾಟಕ್ಕೆ ಮಣಿದು ಆಡಳಿತ ನ್ಯಾಯಾಧೀಶರಾಗಿರ್ತಕ್ಕಂಥ
ಇಲ್ಲಿಗೆ ರಾಯಚೂರಿಗೆ ಬಂದು ನಮ್ಮ ಹೇಳಿಕೆಗಳನ್ನ ತೆಗೆದುಕೊಂಡು ಶಂಕರ ಮುಕ್ತಮ್ ಅವರು ಬಂದು ನಮ್ಮ ಹೇಳಿಕೆಗಳನ್ನ ಪಡ್ಕೊಂಡು ನಾವು ಮಾಡಿರ್ತಕ್ಕಂಥ ಬೇಡಿಕೆಗಳಿಗೆ ಅನುಗುಣವಾಗಿ ಇವತ್ತು ಸಲ್ಲಿಸಿರ್ತಕ್ಕಂಥ ವರದಿ ಆಧಾರದ ಮೇಲೆ ಈ ಕರ್ನಾಟಕ ರಾಜ್ಯದ ಮುಖ್ಯ ನ್ಯಾಯಮೂರ್ತಿಗಳು ಕಳೆದ 2011ರಿಂದ ಪೆಂಡಿಂಗ್ ಇದ್ದಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರವನ್ನ ಕೆಳ ಹಂತದ ಮೇಲಂತದ ಎಲ್ಲಾ ಕಡೆ ನ್ಯಾಯಾಲಯಗಳಲ್ಲಿ ಅಂಬೇಡ್ಕರ್ ಅವರ ಭಾವಚಿತ್ರವನ್ನ ಹಾಕಬೇಕಂತಕ್ಕಂಥ ನಿನ್ನೆ ಐತಿಹಾಸಿಕವಾದಂತಹ ತೀರ್ಮಾನವನ್ನ ಕೈಗೊಂಡಿದ್ದಾರೆ. ಈ ತೀರ್ಮಾನದಿಂದ ಇವತ್ತು ರಾಜ್ಯದ ಎಲ್ಲ ಕೆಳ ಹಂತ ಮತ್ತು ಮೇಲಂತದಲ್ಲಿರ್ತಕ್ಕಂಥ ನ್ಯಾಯಾಲಯಗಳಲ್ಲಿ ಸಂವಿಧಾನವನ್ನು ಬಂದಿರತಕ್ಕಂಥ ಸಂವಿಧಾನವನ್ನು ಕೊಟ್ಟಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿಯನ್ನ ಫೋಟೋವನ್ನ ಇವತ್ತು ಇಡೀ ರಾಜ್ಯಕ್ಕೆ ನಾವು ರಾಯಚೂರಿನ ಹೋರಾಟದ ಪ್ರತಿಫಲವಾಗಿ ಸಿಕ್ಕಿದಂತಕ್ಕಂಥದ್ದನ್ನು ನಾವು ಹೇಳಲಿಕ್ಕೆ ಇಷ್ಟಪಡ್ತಾ ಇದೀವಿ. ಈ ನಿಟ್ಟಿನಲ್ಲಿ ಇವತ್ತು ನಾವು ಒಂದು ಹಂತದ ಜಯವನ್ನು ಕಂಡಿದ್ದೀವಿ. ಮತ್ತೊಂದು ಹಂತ ಏನಂತಂದ್ರೆ ಅವನ ಇಮಿಡಿಯೇಟ್ ಅವನ ಮೇಲೆ ಮಲ್ಲಿಕಾರ್ಜುನ ನ್ಯಾಯಾಧೀಶರ ಮೇಲೆ ಕೇಸನ್ನು ದಾಖಲಿಸಬೇಕು, ಸಸ್ಪೆಂಡ್ ಮಾಡಬೇಕಂತಕ್ಕಂಥದ್ದನ್ನ ಎರಡನೇ ಮುಖ್ಯ ಡಿಮ್ಯಾಂಡ್ ನಮಗೆ. ಆ ಮುಖ್ಯ ಡಿಮ್ಯಾಂಡ್ ಕೂಡ ಇವತ್ತು ಸಾಯಂಕಾಲ ಒಳಗಡೆ ಒಂದು ತೀರ್ಮಾನ ಸಿಗ್ತದಂತಕ್ಕಂಥ ಒಂದು ಎಲ್ಲಾ ನಿಟ್ಟಿನ ನಮ್ಮ ರಾಜ್ಯ ಮಟ್ಟದ ಗೆಳೆಯರು ನಮಗೆ ಸಂದೇಶಗಳನ್ನು ಸಿಗ್ತಾ ಹೇಳ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಇವತ್ತು ಏನು ರಾಯಚೂರಿನ ಐತಿಹಾಸಿಕ ಹೋರಾಟ, ರಾಯಚೂರಿನ ಚರಿತ್ರಾತ್ಮಕವಾದಂತಹ ಹೋರಾಟ, ರಾಯಚೂರು ಇಡೀ ರಾಜ್ಯದಲ್ಲಿ ಒಂದು ಚರಿತ್ರೆಯನ್ನು ಸೃಷ್ಟಿಸತಕ್ಕಂಥ ಹೋರಾಟ, ಇಡೀ ಅಂಬೇಡ್ಕರ್ ಅವರನ್ನ ಪ್ರತಿಯೊಂದು ಹಂತದಲ್ಲಿ ಗಣರಾಜ್ಯೋತ್ಸವ ದಿನದಂದು ಅಂಬೇಡ್ಕರ್ ಅವರ ಭಾವಚಿತ್ರವನ್ನ ಶಾಲಾ, ಕಾಲೇಜು, ಕೋರ್ಟು ಎಲ್ಲ ಕಡೆ ಕಡ್ಡಾಯವಾಗಿ ಇಡಬೇಕಂತಕ್ಕಂಥದ್ದು ಆದೇಶ ಮಾಡಿದ್ದಾರೆ. ಇನ್ನು ಮುಂದೆ ದಯವಿಟ್ಟು ಎಲ್ಲ ನ್ಯಾಯಾಲಯಗಳಿಗೆ ನಾವು ಹೇಳ್ತೀವಿ, ದಯವಿಟ್ಟು ನೀವು ನಿಮ್ಮ ನ್ಯಾಯಾಲಯಗಳಲ್ಲಿ ಅಂಬೇಡ್ಕರ್ ಅವರ ಭಾವಚಿತ್ರವನ್ನ ಹಾಕಬೇಕು. 26 ಗಣರಾಜ್ಯೋತ್ಸವ ದಿನದಂದು 15 ಆಗಸ್ಟ್ ದಿನದಂದು ಕಂಪಲ್ಸರಿ ಆಗಿ ಅಂಬೇಡ್ಕರ್ ಅವರ ಸಂವಿಧಾನ ದಿನಾಚರಣೆ. ಈ ಸಂದರ್ಭದಲ್ಲಿ ವಿವಿಧ ಸಂಘಟನೆಗಳ ಮುಖಂಡರಾದ ಎಂ ವಿರೂಪಾಕ್ಷಿ, ರವೀಂದ್ರನಾಥ್ ಪಟ್ಟಿ, ರವೀಂದ್ರ ಜಾಲ್ದಾರ್, ಎಂ ಈರಣ್ಣ, ವೈ ನರಸಪ್ಪ, ಕುನಾಲ್, ಷಣ್ಮುಖಪ್ಪ ಸೇರಿದಂತೆ ವಿವಿಧ ಸಂಘಟನೆಗಳ ಮುಖಂಡರು, ಕಾರ್ಯಕರ್ತರು ಇದ್ದರು. ಕಳೆದ ಗಣರಾಜ್ಯೋತ್ಸವದಂದು ನಡೆದ ಘಟನೆಗೆ ಸಂಬಂಧಿಸಿದಂತೆ ಜಿಲ್ಲಾ ನ್ಯಾಯಾಧೀಶರ ವಿರುದ್ಧ ಯಾವುದೇ ಕ್ರಮ ಇಲ್ಲಿಯವರೆಗೆ ಆಗದೇ ಇರುವುದರಿಂದ ಫೆಬ್ರವರಿ 10ರಂದು ರಾಯಚೂರು ನಗರ ಬಂದ್ ಮಾಡಲು ದಲಿತ ಮತ್ತು ಪ್ರಗತಿಪರ ಸಂಘಟನೆಗಳು ನಿರ್ಧರಿಸಿವೆ ಎಂದು ಹೋರಾಟ ಸಮಿತಿ ಸಂಚಾಲಕ ವಿಶ್ವನಾಥ್ ಪಟ್ಟಿ ಹೇಳಿದರು. ಕಳೆದ ಗಣರಾಜ್ಯೋತ್ಸವದಂದು ನಡೆದ ಘಟನೆಗೆ ಸಂಬಂಧಿಸಿದಂತೆ ಜಿಲ್ಲಾ ನ್ಯಾಯಾಧೀಶರ ವಿರುದ್ಧ ಯಾವುದೇ ಕ್ರಮ ಇಲ್ಲಿಯವರೆಗೆ ಆಗದೇ ಇರುವುದರಿಂದ ಫೆಬ್ರವರಿ 10ರಂದು ರಾಯಚೂರು ನಗರ ಬಂದ್ ಮಾಡಲು ದಲಿತ ಮತ್ತು ಪ್ರಗತಿಪರ ಸಂಘಟನೆಗಳು ನಿರ್ಧರಿಸಿವೆ ಎಂದು ಹೋರಾಟ ಸಮಿತಿ ಸಂಚಾಲಕ ವಿಶ್ವನಾಥ್ ಪಟ್ಟಿ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಸಂವಿಧಾನ ಶಿಲ್ಪಿ ಎಂದು ಕರೆಯಲಾಗುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭಾವಚಿತ್ರವನ್ನು ತೆಗೆಸಿರುವ ಘಟನೆಯಿಂದ ಅಪಮಾನವಾಗಿದೆ. ಅಂದಿನಿಂದ ನಿರಂತರ ಹೋರಾಟ ನಡೆಸಲಾಗುತ್ತಿದೆ. 11 ದಿನ ಕಳೆದರೂ ಯಾವುದೇ ಕ್ರಮವಾಗದೇ ಇರುವುದರಿಂದ ರಾಯಚೂರು ನಗರ ಬಂದ್ ಶಾಂತಿಯುತವಾಗಿ ನಡೆಸಲು ನಿರ್ಧರಿಸಲಾಗಿದೆ ಎಂದರು. ನಿರಂತರ ಹೋರಾಟಕ್ಕೆ ಅನೇಕ ಸಂಘಟನೆಗಳು, ವಿವಿಧ ಸಮಾಜದವರು ಬೆಂಬಲಿಸಿದ್ದು ಕೃತಜ್ಞತೆ ಸಲ್ಲಿಸುವುದಾಗಿ ಹೇಳಿದರು. ಅಪಮಾನ ಮಾಡಿರ್ತಕ್ಕಂಥ ಸತ್ರ ನ್ಯಾಯಾಧೀಶರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಗೌಡ ಅವರ ಒಂದು ಹೀನಾಯ ಕೃತ್ಯವನ್ನು ಖಂಡಿಸಿ 26ನೇ ತಾರೀಕಿನಿಂದ ಹಿಡಿದು ಇವತ್ತಿನ ತನಕ ಸುಮಾರು 9ರಿಂದ 10 ದಿನಗಳಾಗಿದೆ. 27ನೇ ತಾರೀಕು ನಾವು ರಾಯಚೂರು ನಗರವನ್ನು ಬಂದು ಘೋಷಣೆ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಆ ಒಂದು ದಿನದಿಂದ ಹಿಡ್ಕೊಂಡು ಸ್ಟಿಲ್ ಇವತ್ತಿನ ತನ ನಾವು ಯಾವುದೇ ರೀತಿಯ ಸಾರ್ವಜನಿಕರಾಗಿರ್ಬೋದು, ಮತ್ತೆ ರಸ್ತೆ ರೋಕ ಆಗಿರ್ಬೋದು, ಮತ್ತೆ ಯಾವುದೇ ಒಂದು ಅಹಿತಕರ ಘಟನೆ ಆಗ್ಲಾರ್ತಕ್ಕಂಥ ಹೋರಾಟಗಳನ್ನು ನಾವು ಒಮ್ಮಿಕೊಂಡಿರೋದಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸರ್ಕಾರ ಹತ್ರ ಇರ್ತಕ್ಕಂಥ ಒಂದು ರೋಡಿನ ಪಕ್ಕದಲ್ಲಿ ಕುಂತು ನಮ್ಗೆ ಆಗಿರ್ತಕ್ಕಂಥ ರಾಷ್ಟ್ರ ನಾಯಕರಾಗಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಭಾವಚಿತ್ರಕ್ಕೆ ಎಲ್ಲಾ ಸಮುದಾಯದ ಜನರಿಗೂ, ಎಲ್ಲಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿಗಳು ಇವತ್ತು ಎಲ್ಲಾ ಸಮುದಾಯದವರು ಬಂದು ಇವತ್ತು ಈ ದೇಶಕ್ಕೆ ಸಂವಿಧಾನ ಬರೆದುಕೊಟ್ಟಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಈ ಮಲ್ಲಿಕಾರ್ಜುನ್ ಗೌಡ ವಿರುದ್ಧ ಎಲ್ಲಾ ಸಮುದಾಯದವರು ಇವತ್ತು ನಮಗೆ ಬಂದು ಬೆಂಬಲ ಕೊಟ್ಟಿದ್ದಾರೆ. ಈ ಒಂದು ಪತ್ರಿಕಾಗೋಷ್ಠಿ ಮುಖಾಂತರ ಎಲ್ಲಾ ರಾಯಚೂರಿನ ಎಲ್ಲಾ ಸಮಾಜ ಬಾಂಧವರಿಗೆ ನಾವು ಕೃತಜ್ಞತೆ ಹೇಳ್ತೇವೆ. ಅದಲ್ಲದೆ ಸ್ಪೆಷಲಿ
ನಮ್ಮ ಪತ್ರಕರ್ತ ಅಣ್ಣವರು ಆಗ ಎಲೆಕ್ಟ್ರಾನಿಕ್ ಮೀಡಿಯಾ ಮಾಧ್ಯಮದವರು ಕೂಡ ಬಂದು ನಮ್ಗೆ ಈ ಒಂದು ಪ್ರೊಜೆಕ್ಟ್ನ ಬೆಂಬಲ ಕೊಟ್ಟಿದ್ರೆ ತಮಗೂ ಹೃದಯಪೂರ್ವಕ ಧನ್ಯವಾದಗಳು. ಏನು ನಿನ್ನೆ ಎಲ್ಲ ನಮ್ಮ ಹಿರಿಯ ಹೋರಾಟಗಾರರು ಹಾಗೂ ಯುವ ಹೋರಾಟಗಾರರು ಎಲ್ಲ ಒಂದು ಸಭೆ ಮಾಡ್ಕೊಂಡಿದ್ವಿ. ಇದೇ ತಿಂಗಳು 10ನೇ ತಾರೀಕು ಗುರುವಾರ ಪುನಃ ರಾಯಚೂರು ಬಂದ್ ಅನ್ನೋ ಘೋಷಣೆ ನಾವು ಒಂದು ಈ ಸಮಿತಿಯಲ್ಲಿ ಕುಂತು ಒಂದು ರಾಯಚೂರು ಬಂದ್ ಕರೆಕ್ಕೆ ಮತ್ತೆ ಕರೆ ಕೊಟ್ಟಿದ್ದೀವಿ. ಈ ಒಂದು ಅಂಗವಾಗಿ ನಮ್ಮ ಹಿರಿಯ ಹೋರಾಟಗಾರರಾಗಿರ್ತಕ್ಕಂಥ ಬೇರಿ ಸಾಹೇಬರು ಮಾತಾಡಬೇಕಂತ ತಮ್ಮಲ್ಲಿ. ಮತ್ತೋರ್ವ ಹೋರಾಟಗಾರ ಎಂಆರ್ ಭೇರಿ ಮಾತನಾಡಿ, ನಿನ್ನೆಯಷ್ಟೇ ಹೈಕೋರ್ಟ್ ಆದೇಶ ಮಾಡಿ ಎಲ್ಲ ನ್ಯಾಯಾಲಯಗಳಲ್ಲಿ ಸ್ವಾತಂತ್ರ್ಯೋತ್ಸವ ಗಣರಾಜ್ಯೋತ್ಸವ ದಿನದಂದು ಕಡ್ಡಾಯವಾಗಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭಾವಚಿತ್ರ ಅಳವಡಿಸಲು ಆದೇಶ ನೀಡಿರುವುದು ಸ್ವಾಗತಾರ್ಹ. ಆದರೆ ಗಣರಾಜ್ಯೋತ್ಸವದಂದು ಜಿಲ್ಲಾ ಪ್ರಧಾನ ನ್ಯಾಯಾಧೀಶರು ಮಾಡಿರುವ ಅಪಮಾನದಿಂದಾಗಿ ಅವರ ವಿರುದ್ಧ ದೇಶದ್ರೋಹ ಕೇಸ್ ದಾಖಲಿಸಿ ಕ್ರಮ ವಹಿಸುವಂತೆ ಆಗ್ರಹಿಸಿ ಹೋರಾಟ 11 ದಿನಕ್ಕೆ ಕಾಲಿಟ್ಟಿದೆ. ಇಲ್ಲಿಯವರೆಗೆ ಯಾವ ಕ್ರಮವೂ ಆಗಿಲ್ಲ. ಫೆಬ್ರವರಿ 10ರೊಳಗೆ ಕ್ರಮವಾದರೆ ಬಂದ್ ನಡೆಸುವ ಕುರಿತು ಪರಾಮರ್ಶಿಸಲಾಗುತ್ತದೆ. ಇಲ್ಲದೆ ಹೋದಲ್ಲಿ ರಾಯಚೂರು ನಗರ ಬಂದ್ ನಡೆಸಲಾಗುತ್ತದೆ. ವ್ಯಾಪಾರಿಗಳು, ಬೀದಿ ಬದಿ ವ್ಯಾಪಾರಸ್ಥರು, ಆಟೋ ಚಾಲಕರು ಸೇರಿದಂತೆ ಎಲ್ಲರೂ ಬಂದ್ಗೆ ಸಹಕರಿಸುವಂತೆ ಮನವಿ ಮಾಡಿದರು. 2022 ಗೊತ್ತಿದೆ. ಆ ಘಟನೆಯನ್ನು ಖಂಡಿಸಿ ಮತ್ತು ಆ ಘಟನೆಗೆ ಕಾರಣರಾಗಿರ್ತಕ್ಕಂಥ ರಾಜ್ಯದ ಮಾನ್ಯ ಸತ್ರ ನ್ಯಾಯಾಧೀಶರ ಮೇಲೆ ಕಾನೂನು ಕ್ರಮ ಜರುಗಿಸಬೇಕು, ಅವರನ್ನು ಅಮಾನತು ಮಾಡಬೇಕು ಮತ್ತು ಗಡೀಪಾರು ಮಾಡಬೇಕು, ದೇಶದ ಕೇಸನ್ನು ದಾಖಲಿಸಬೇಕು ಅನ್ನುವಂಥ ಬೇಡಿಕೆಯನ್ನು ಇಟ್ಕೊಂಡು ಕಳೆದ ಜನವರಿ 26ರಿಂದ ಸಾಯಂಕಾಲ 6 ಗಂಟೆಯಿಂದ ಪ್ರಾರಂಭ ಆಗಿರ್ತಕ್ಕಂಥ ಧರಣಿ ಇವತ್ತು 11ನೇ ದಿನಕ್ಕೆ ಬಂದು ನಿಂತಿದೆ. ಈ ಘಟನೆ ಆದ ನಂತರ 21ನೇ ತಾರೀಕಿಗೆ ಬಂದ್ ಆಗ್ತದ. ಬಂದು ಎಲ್ಲರ ಸಹಕಾರದಿಂದ ಒಂದು ಯಶಸ್ವಿ ಬಂದ್ ಆಗ್ತದ. ಆ ಬಂದಿನ ಪರಿಣಾಮವಾಗಿ ಅದು ರಾಜ್ಯ ಮಟ್ಟಕ್ಕೆ ಮುಡುತ್ತಾ ರಾಜ್ಯದಿಂದ ಮುಖ್ಯಸ್ಥರೊಬ್ಬರು ಬಂದು ಅದನ್ನು ತನಿಖೆ ಮಾಡಿಕೊಂಡು ಹೋಗ್ತಾರೆ. ತನಿಖೆ ಮಾಡಿಕೊಂಡು ಹೋದ ನಂತರ ಏನಾಗ್ಬೋದು ಅನ್ನುವಂಥ ನಿರೀಕ್ಷೆಯಲ್ಲಿ ನಾವೆಲ್ಲ ಇದ್ದೀವಿ. ಆ ಘಟನೆ ಯಾಕೆ ಇಂಪಾರ್ಟೆಂಟ್ ಆಗ್ತದೆ ದೇಶದಲ್ಲಿ, ಅದ್ರ ಬಗ್ಗೆ ಯಾಕೆ ಅದು ದೇಶದ್ರೋಹದ ಕೇಸ್ ಅಂತ ನಾವು ಮಾತಾಡ್ತೀವಿ, ಯಾಕೆ ಅವ್ರ ಮೇಲೆ ಕಠಿಣ ಕ್ರಮ ಜರುಗಿಸಬೇಕನ್ನುವಂತ ಬೇಡಿಕೆಯನ್ನು ನಾವು ಇಟ್ಕೊಂಡಿದ್ದೀವಿ ಅನ್ನೋದಕ್ಕೆ ತಾವು ತಮಗೆ ಗೊತ್ತಿರುವ ಹಾಗೆ ಈ ದೇಶವನ್ನ ಸುಮಾರು 500ಕ್ಕೂ ಹೆಚ್ಚು ಸಂಸ್ಥಾನಗಳಾಗಿ ಒಡೆದೋಗಿರ್ತಕ್ಕಂಥ ಭಾರತ ದೇಶವನ್ನ ಭಾರತವನ್ನಾಗಿ ರೂಪಿಸಿರ್ತಕ್ಕಂಥದ್ದು ಈ ದೇಶದ ಸಂವಿಧಾನ. ಅದಕ್ಕಿಂತ ಮುಂಚೆ ಭಾರತ ಅನ್ನೋಂಥದ್ದು ಬಿಡಿ ಬಿಡಿಯಾಗಿತ್ತು. ಭಾರತ ಅನ್ನೋ ಒಂದು ಕಲ್ಪನೆ ಒಂದು ದೇಶವನ್ನು ಕಟ್ಟಿಕೊಟ್ಟಿರುವಂಥದ್ದು ದೇಶದ ಸಂವಿಧಾನ. ದೇಶದ ಸಂವಿಧಾನದ ಮೊದಲನೇ ಭಾಗದಲ್ಲಿ ರಾಜ್ಯಗಳು ಮತ್ತು ಅದರ ವಿಸ್ತರಣೆ ವಿವರಣೆ ಇದೆ. ಯಾವ್ಯಾವ ರಾಜ್ಯಗಳನ್ನು ಸೇರಿಸಿಕೊಳ್ಳಬೇಕು, ಅದು ಗಡಿಗಳು, ಅದರ ನೀತಿಗಳು ಅನ್ನೋದನ್ನ ಹೇಳ್ತಾರೆ. ಎರಡನೇ ಭಾಗದಲ್ಲಿ ನಾಗರಿಕತ್ವದ ಬಗ್ಗೆ ಇದೆ. 3ನೇ ಭಾಗದಲ್ಲಿ ಮಾನವ ಹಕ್ಕುಗಳು ಮತ್ತು ಮೂಲಭೂತ ಹಕ್ಕುಗಳು ಮತ್ತು ಕರ್ತವ್ಯಗಳಿದೆ. ಹಿಂಗೆ ಇಡೀ ದೇಶದ ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗವನ್ನ ಅದರ ತನ್ನ ಜವಾಬ್ದಾರಿಗಳನ್ನು ಬಿಡಿಬಿಡಿಯಾಗಿ ಹೇಳ್ತಾರೆ. ಇಡೀ ದೇಶವನ್ನು ಒಗ್ಗೂಡಿಸತಕ್ಕಂಥದ್ದು ದೇಶದ ಸಂವಿಧಾನ. ಆ ಸಂವಿಧಾನ ಜಾರಿಯಾದಂದು ಸಂವಿಧಾನದ ಕರ್ತೃವಿನ ಫೋಟೋವನ್ನ ಇಟ್ಟಾಗ ಅದನ್ನು ತೆಗೆದರೆ ಮಾತ್ರ ಬರ್ತೀನಿ ಅನ್ನುವಂತ ಒಂದು ಕಂಡೀಷನ್ ಹಾಕಿ ನ್ಯಾಯವಾದಿಗಳ ಜೊತೆ ವಾದ ಮಾಡಿ ಅದನ್ನು ತೆಗೆದ ನಂತರನೇ ಬಂದು ಧ್ವಜಾರೋಹಣ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಆ ಕಂಡೀಷನ್ ಏನಿದೆ, ಆ ಕಂಡೀಷನ್ ದೇಶದ ನಾಯಕ ಅಂಬೇಡ್ಕರ್ ಅವರು ರಾಷ್ಟ್ರ ನಾಯಕ. ಅಂಬೇಡ್ಕರ್ ಅವರು ಈ ದೇಶದ ಆಧುನಿಕ ಭಾರತದ ನಿರ್ಮಾತೃ ಅಂತ ಅವ್ರನ್ನ ನಾವು ಕರಿತೀವಿ. ಆ ಆಧುನಿಕ ಭಾರತದ ನಿರ್ಮಾತೃಗೆ ಮಾಡಿರ್ತಕ್ಕಂಥ ಅವಮಾನಗಳ ದೇಶದ ರಾಷ್ಟ್ರ ನಾಯಕರಿಗೆ ಮಾಡಿರ್ತಕ್ಕಂಥ ಅವಮಾನ ಒಂದು ದೇಶದ್ರೋಹದ ಕೆಲಸ ಅಂತ ನಾವು ಭಾವಿಸ್ತೀವಿ. ಹಾಗಾಗಿ ಅವರ ದೇಶದ್ರೋಹದ ಕೇಸು ದಾಖಲಿಸಬೇಕಾದಂಥದ್ದು ಕಾನೂನನ್ನು ಬಹಳ ಗೌರವಿಸ್ತಕ್ಕಂಥ ದೇಶದ ಜನ. ನಾವು ಸಹ ದೇಶದ ಯಾವುದೇ ಕೋರ್ಟ್ ಕೊಡ್ತಕ್ಕಂಥ ತೀರ್ಮಾನಕ್ಕೆ ನಾವು ಬದ್ಧರಾಗಿದ್ದೀವಿ. ಕೋರ್ಟ್ ಮೇಲೆ, ನ್ಯಾಯಾಧೀಶರ ಮೇಲೆ, ನ್ಯಾಯಾಂಗ ವ್ಯವಸ್ಥೆ ಮೇಲೆ ನಮಗೆ ಅಪಾರವಾದಂತಹ ಗೌರವ ಇದೆ. ಆ ಗೌರವ ಇಟ್ಕೊಂಡು ಸಹ ಆ ನ್ಯಾಯಾಧೀಶರನ್ನು ನಾವು ವಿರೋಧ ಮಾಡ್ತೀವಿ. ಅಲ್ಲಿ ಒಂದು ಗರ್ಭವನ್ನ ಅಥವಾ ನ್ಯಾಯಾಂಗವನ್ನ ಆ ಪರ್ಟಿಕ್ಯುಲರ್ ನ್ಯಾಯಾಧೀಶರ ಮೇಲೆ ನಮ್ಮ ಅಪಾರ ಇದೆ. ಅವರು ಈ ನ್ಯಾಯಾಂಗ ವ್ಯವಸ್ಥೆಗೆ ಒಂದು ಕಳಂಕ. ಆ ಕಳಂಕ ಹೊತ್ಕೊಂಡಿರ್ತಕ್ಕಂಥ ನ್ಯಾಯಾಧೀಶರಿಗೆ ನ್ಯಾಯಾಂಗ ವ್ಯವಸ್ಥೆ ನ್ಯಾಯದಾನ ಮಾಡ್ತಕ್ಕಂಥ
ಆಗಿರ್ತಕ್ಕ ನ್ಯಾಯಾಂಗ ವ್ಯವಸ್ಥೆ ಅವರನ್ನು ಶಿಸ್ತು ಕಾಪಾಡುವುದರ ಮೂಲಕ, ಶಿಸ್ತು ಕ್ರಮ ಕೈಗೊಳ್ಳುವುದರ ಮೂಲಕ ನ್ಯಾಯಾಂಗದ ಒಂದು ಏನು ಶಿಷ್ಟಾಚಾರವನ್ನ, ಬದ್ಧತೆಯನ್ನ ಮತ್ತು ದೇಶದ ಜನ ಇಟ್ಟಿರ್ತಕ್ಕಂಥ ಗೌರವವನ್ನು ಉಳಿಸ್ಕೊಳ್ಬೇಕಾಗ್ತದ. ಆ ಉಳಿಸ್ಕೊಳ್ಬೇಕಾದ್ರೆ ನ್ಯಾಯಾಧೀಶರ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳಬೇಕು ಅನ್ನುವಂಥದ್ದನ್ನ ನಾವು ಒತ್ತಿ ಹೇಳಕ್ ಇಷ್ಟಪಡ್ತೀವಿ. ಇನ್ನೊಂದು ವಿಚಾರ, ನಮ್ಮ ಬಂದ್ ಏನಿದೆಯಲ್ಲ, ಆ ಬಂದನ್ನ ಅದೇ ಕಾರಣಕ್ಕಾಗಿ ಮುಂದಿನ 10ನೇ ತಾರೀಕಿಗೆ ನಾವು ಘೋಷಣೆ ಮಾಡಿದ್ವಿ ಬಂದ್ ಕಾರ್ಯಕ್ರಮ ಅಂತ. ಆ ಬಂದ್ ಕಾರ್ಯಕ್ರಮ ಇರ್ತಕ್ಕಂಥದ್ದು ಅವ್ರ ಮೇಲೆ ಶಿಸ್ತು ಕ್ರಮ ಆದ ತನಕ ಆ ಬಂದರು ಇವರ ನಿರಂತರವಾಗಿರ್ತದೆ. ಅದ್ರ ಭಾಗವಾಗಿನೇ 10ನೇ ತಾರೀಕಿಗೆ ಶಿಸ್ತುಬದ್ಧವಾದಂತ ಬಂದನ್ನ ನಾವು ಆಚರಣೆ ಮಾಡ್ತೀವಿ. ಬಂದು ನಮ್ಗೆ ಗೊತ್ತಾಗ್ತದೆ, ಯಾಕೆಂತಂದ್ರೆ ಈ ಕೋವಿಡ್ ಇದೆ, ವ್ಯವಹಾರಸ್ಥರ ಮೇಲೆ ಎಲ್ಲರ ಮೇಲೆ ದೊಡ್ಡ ಪರಿಣಾಮ ಬೀರ್ತದ. ಆದಾಗ ದಿವಸ ನಾವು ಮತ್ತೊಮ್ಮೆ ಯಾಕೆ ಮಾಡ್ತೀವಿ ಅಂತಂದ್ರೆ ನ್ಯಾಯಾಧೀಶರು ತಪ್ಪಿಸಿದ್ದಾರೆ, ನ್ಯಾಯಾಧೀಶರು ಗೌರವ ತೋರಿಸಿದ್ದಾರೆ, ಅದಕ್ಕಾಗಿ ಮಾಡಬೇಕನ್ನಿಸ್ತು. ಹಾಗಾಗಿ ಸಾರ್ವಜನಿಕರಲ್ಲಿ ನಾವು ಮನವಿ ಮಾಡ್ತೀವಿ, ಅದಕ್ಕೆ ಟೈಮ್ ಕೊಡ್ತೀವಿ. ಬಹು ಮುಂಚೆನೇ ನಾವು ತಿಳಿಸ್ತೀವಿ ವ್ಯಾಪಾರಸ್ಥರಿಗೆ, ಎಲ್ಲ ಸಂಘ ಸಂಸ್ಥೆಗಳಿಗೆ ಮತ್ತು ಆಟೋ ಚಾಲಕರಿಗೆ, ಗಂಜು ಮರ್ಚೆಂಟ್ಸ್ಗೆ, ತರಕಾರಿ ವ್ಯಾಪಾರಸ್ಥರಿಗೆ, ಸರಕು ಬಜಾರರಿಗೆ, ಬಟ್ಟೆ ಬಜಾರರಿಗೆ ಮತ್ತು ಈ ಸಂದರ್ಭದಲ್ಲಿ ಮಲ್ಲೇಶ್ ಕುಲಮಿ, ರಾಘವೇಂದ್ರ ಬೋರೆಡ್ಡಿ, ಮಾನಪ್ಪ ಮೇಸ್ತ್ರಿ ಉಪಸ್ಥಿತರಿದ್ದರು. ಈಗ ಜಾಹೀರಾತು. ಶ್ರೀ ಬೂದಿ ಬಸವೇಶ್ವರ ಜಾತ್ರಾ ಮಹೋತ್ಸವಕ್ಕೆ ಸರ್ವರಿಗೂ ಆದರದ ಸುಸ್ವಾಗತ. ಶ್ರೀ ಬೂದಿ ಬಸವೇಶ್ವರ ಸಂಸ್ಥಾನ ಮಠ, ಗಬ್ಬೂರು ತಾಲೂಕು, ದೇವದುರ್ಗ ಜಿಲ್ಲೆ, ರಾಯಚೂರು. ಶ್ರೀ ಬೂದಿ ಬಸವೇಶ್ವರ ಜಾತ್ರಾ ಮಹೋತ್ಸವ 2022 ಮಹಾರಥೋತ್ಸವ ದಿನಾಂಕ 13/2/2022. ಉಚಿತ ಸಾಮೂಹಿಕ ವಿವಾಹ ದಿನಾಂಕ 10/2/2022. ನೋಂದಣಿ ಕಾರ್ಯ ಆರಂಭಗೊಂಡಿರುತ್ತದೆ. ನೋಂದಣಿ ಸ್ಥಳ ಶ್ರೀ ಶಾಂತಮೂರ್ತಿ ಪ್ರೌಢಶಾಲೆ, ಗಬ್ಬೂರು. ವಯಸ್ಸಿನ ಪ್ರಮಾಣ ಪತ್ರ, ಟಿಸಿ, ಶಾಲಾ ದೃಢೀಕರಣ ಪತ್ರ, ವೈದ್ಯಕೀಯ ಪ್ರಮಾಣ ಪತ್ರ, ಆಧಾರ್ ಕಾರ್ಡ್, 4 ಫೋಟೋ, ಜಾತಿ ಮತ್ತು ಆದಾಯ ಈ ಎಲ್ಲಾ ದಾಖಲಾತಿಗಳು ವಧು ಮತ್ತು ವರರಿಗೆ ಅನ್ವಯಿಸುತ್ತವೆ. ಬಾಲ್ಯ ವಿವಾಹ ಮತ್ತು 2ನೇ ಮದುವೆಗೆ ಅವಕಾಶ ಇರುವುದಿಲ್ಲ. ಶ್ರೀ ಬೂದಿ ಬಸವೇಶ್ವರ ಜಾತ್ರಾ ಮಹೋತ್ಸವಕ್ಕೆ ಸರ್ವರಿಗೂ ಆದರದ ಸುಸ್ವಾಗತ. ಸ್ವಾಗತ ಕೋರುವವರು ಸುರೇಶ್ ಸ್ವಾಮಿ ಮಠಪತಿ, ಹೊಸಪೇಟ್, ಕುಟುಂಬ ವರ್ಗ ಹಾಗೂ ಬಂಧು ಮಿತ್ರರು. ಆದರ್ಶ್ ಪಾಲಿಕ್ಲಿನಿಕ್, ಮಟ್ಮಾರಿ ಕಾಂಪ್ಲೆಕ್ಸ್ ಪಕ್ಕದಲ್ಲಿ, ಆಶಾಪುರ ರಸ್ತೆ, ರಾಯಚೂರು. ಡಾಕ್ಟರ್ ಸುಬ್ಬರಾಯಡು, MBBS, DNB, MS, ಆರ್ಥೋಪೆಡಿಕ್ಸ್ ಅಂಡ್ ಫ್ಯಾಮಿಲಿ ಫಿಸಿಷಿಯನ್ಸ್. ಡಾಕ್ಟರ್ ಅನಿತಾ ಸುಬ್ಬರಾಯಡು, MBBS, ಕುಟುಂಬ ವೈದ್ಯರು. ರಕ್ತದೊತ್ತಡ, BP ಮತ್ತು ಡಯಾಬಿಟಿಸ್, ಶುಗರ್ ರೋಗಕ್ಕೆ ಚಿಕಿತ್ಸೆ ನೀಡಲಾಗುವುದು. ಸೊಂಟ ನೋವು, ಕತ್ತು ನೋವು, ಕಾಲು ನೋವು, ಬೆನ್ನು ಮೂಳೆ ನೋವು, ನರಗಳ ಸಮಸ್ಯೆ, ಅರ್ಥರೈಟಿಸ್, ಮಾಯದ ಗಾಯಗಳು, ಮುರಿದ ಮೂಳೆಗಳ ಜೋಡಣೆ, ಮಧುಮೇಹ, BP, ಮೂತ್ರ ಸಂಬಂಧಿಸಿದ ಕಾಯಿಲೆ, ಶ್ವಾಸಕೋಶಕ್ಕೆ ಸಂಬಂಧಿಸಿದ ಕಾಯಿಲೆ, ಹೊಟ್ಟೆ ನೋವು, ಥೈರಾಯ್ಡ್, ಸಾಧಾರಣ ಜ್ವರ, ಚರ್ಮ ರೋಗಗಳು ಇನ್ನು ಮುಂತಾದ ರೋಗಗಳಿಗೆ ಗುಣಮುಖರಾಗಲು ಹಿಂದೆ ಸಂಪರ್ಕಿಸಿ. ಆದರ್ಶ್ ಪಾಲಿಕ್ಲಿನಿಕ್, ಮಟ್ಮಾರಿ ಕಾಂಪ್ಲೆಕ್ಸ್ ಪಕ್ಕದಲ್ಲಿ, ಆಶಾಪುರ ರೋಡ್, ರಾಯಚೂರು. ಕಾಂಟ್ಯಾಕ್ಟ್ ನಂಬರ್ 9493949390 8618033390. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have office, household and all kinds of furnitures. Dealer in wooden cot, dining table, sofa set, dressing table, computer table, tea tables, office chairs, steel almari, wardrobe, TV stands, glassware items, sleepwell products, Damro, cello chairs, Supreme sofa set, Doco style furnitures, Sri Steel furnitures. For more details, please contact Bharat Furniture CPS Complex opposite Shiva Mandir, Patel Road, Raichur. Mobile number 9880240959, 9880240956, 8892589596. ನಿಮ್ಮ ಸ್ವಂತ ರಾಯಚೂರಿನೊಂದಿಗೆ ನಿಮ್ಮ ಬಂಧವನ್ನು ಬಿಡದೆ ವರ್ಲ್ಡ್ ಕ್ಲಾಸ್ ಗೇಟೆಡ್ ಕಮ್ಯುನಿಟಿ ವಿಲಾಗಳಲ್ಲಿ ವಾಸಿಸಲು ಬಯಸುತ್ತಿದ್ದೀರಾ? ಅಂತಹ ಮಹಾ ವಿಲಾಗಳಿಗೆ ಬೆಂಗಳೂರಿನ ಕಡೆಗೆ ನೋಡುತ್ತಿದ್ದ ಆ ದಿನಗಳು ಹೋದವು. ಬೆಂಚ್ಮಾರ್ಕ್ ಡೆವಲಪರ್ಸ್ ಸಂಜೀವ ಸಾಯಿ ಅವರ SGS SS ಓಕ್ಸ್ ಲಕ್ಸುರಿ ವಿಲಾಗಳಿಗೆ ನಿಮಗೆ ಸ್ವಾಗತ. ಇದು ನಿಮ್ಮ ತಾಯಿನಾಡು ರಾಯಚೂರಿನಲ್ಲಿ ರಾಯಚೂರು ಮಂತ್ರಾಲಯ ರಸ್ತೆಯಲ್ಲಿದೆ. ಹನುಮಂತನ ತಿಲಕವನ್ನು ಹೋಲುವ ಕಲಾತ್ಮಕವಾಗಿ ರೂಪಿಸಿದ ಸೊಗಸಾದ ಪ್ರವೇಶ ದ್ವಾರ. ವಿಲಾಗಳು ಮಾತ್ರವಲ್ಲದೆ
ಭೂಮಿಯು 100% ವಾಸ್ತುವನ್ನು ಅನುಸರಿಸುತ್ತದೆ. ಅದು ನಿಮ್ಮ ಜೀವನಕ್ಕೆ ಹೆಚ್ಚಿನ ಆನಂದವನ್ನು ನೀಡುತ್ತದೆ. ಸುಖಮಯ ಜೀವನಕ್ಕಾಗಿ ತಂದಿರುವ ವಿಶೇಷಗಳು: ಪವರ್ ಬ್ಯಾಕಪ್ ಇನ್ ಕಾಮನ್ ಏರಿಯಾಸ್, ಚಿಲ್ಡ್ರನ್ ಪ್ಲೇ ಏರಿಯಾ, ವರ್ಲ್ಡ್ ಕ್ಲಾಸ್ ಮಿನಿ ಬ್ಯಾಂಕ್ವೆಟ್ ಹಾಲ್, ಗೆಸ್ಟ್ ರೂಮ್ಸ್, ಅಂಡರ್ಗ್ರೌಂಡ್ ಎಲೆಕ್ಟ್ರಿಸಿಟಿ, ಡ್ರೈನೇಜ್ ಸಿಸ್ಟಮ್ ಹಾಗೂ ನಿತ್ಯ ವ್ಯಾಯಾಮಕ್ಕಾಗಿ ಸ್ವಿಮ್ಮಿಂಗ್ ಪೂಲ್, ಜಿಮ್ ಮತ್ತು ಶಟಲ್ ಕೋರ್ಟ್ ಸೌಲಭ್ಯವೂ ಇದೆ. ಎಲ್ಲದಕ್ಕಿಂತ ಮುಖ್ಯವಾಗಿ 24/7 ಸೆಕ್ಯೂರಿಟಿ ಮತ್ತು ಸೋಲಾರ್ ಫೆನ್ಸಿಂಗ್ ನಿಮ್ಮ ಭದ್ರತೆಗಾಗಿ. ನಿಮ್ಮ ತಾಯಿಯ ಮಡಿಲು ರಾಯಚೂರಿನಲ್ಲಿ ವಿಶ್ವ ದರ್ಜೆಯ ಜೀವನವನ್ನು ಪಡೆಯಲು ಸಂಪರ್ಕಿಸಿ. ಕರ್ನಾಟಕ ಸರ್ಕಾರದಿಂದ ಅನುಮೋದನೆಗೊಂಡಿರುವ ಮೊದಲನೇ ರೇರಾ ಪ್ರಾಜೆಕ್ಟ್ ನಿಮ್ಮ ರಾಯಚೂರಿನಲ್ಲಿ. ದೂರವಾಣಿಗಳು 944 89 8228 81 472 83 563 81 472 4561. ಮಹಾ ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಸಮಸ್ತ ನಾಗರಿಕರಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ರಾಯಚೂರು ಜಿಲ್ಲೆಯ ಜನತೆಗೆ ಸಿಹಿ ಸುದ್ದಿ. ಶ್ರೀ ಬಾಲಾಜಿ ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ನೊಂದಿಗೆ ಖಚಿತ ಬಹುಮಾನ. ನಮ್ಮಲ್ಲಿ ಎಲ್ಲ ತರಹದ ಬಜಾಜ್ ಕಂಪನಿಯ ಬೈಕ್ಗಳು ದೊರೆಯುತ್ತವೆ. ಅವೆಂಜರ್ 200 DTSI, ಪ್ಲಾಟಿನಾ 125 DTSI, ಪಲ್ಸರ್ 200 DTSI, ಪಲ್ಸರ್ 220S, XCD 125, Discover 150 DTSI and all types of Discover bikes available. Visit beside Ganj Kalyana Mandap, Ganj Road, Raichur. Mobile 8884460181. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು, ಇನ್ನು ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನು ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123535300. GP Kids Wear, ಫ್ಯಾಷನ್ ಮತ್ತು ಬಟ್ಟೆ ಇಲ್ಲಿಂದ ಪ್ರಾರಂಭವಾಗುತ್ತದೆ. Only place for branded kids wear in city. Branded clothing from newborn babies to teenage for boys and girls. Ladies casual wear, night wear, high quality premium cotton quality available. GP Kids Wear near Uma Hotel, Station Road, Raichur. Mobile 8197078520. ಪ್ರೆಸ್ಟೀಜ್ ಎಕ್ಸ್ಕ್ಲೂಸಿವ್ ಉತ್ತಮ ಚಿಮಣಿಯೊಂದಿಗೆ ಉತ್ತಮ ಅಡುಗೆ ಮನೆ. ಯಾವುದೇ ಚಿಮಣಿಯನ್ನು ಖರೀದಿಸಿ 25% ರಿಯಾಯಿತಿಯೊಂದಿಗೆ 8,500 13,400 ಮೌಲ್ಯದ ರಾಯಲ್ ಪ್ಲಸ್ ಗ್ಯಾಸ್ ಸ್ಟವ್ ಜೊತೆಗೆ 1,400 ರೂಪಾಯಿ ಮೌಲ್ಯದ ಇನ್ಸುಲೇಷನ್ ಕಿಟ್ ಉಚಿತವಾಗಿ ಪಡೆಯಿರಿ. ಖರೀದಿಸಿ 5 ಲೀಟರ್ ಪ್ರೆಸ್ಟೀಜ್ ಪ್ರೆಷರ್ ಕುಕ್ಕರ್, 3 ಲೀಟರ್ ಪಾಪ್ಯುಲರ್ ಪ್ರೆಸ್ಟೀಜ್ ಕುಕ್ಕರ್, ತವಾ ಮತ್ತು ಫ್ರೈ ಪ್ಯಾನ್ ಮೇಲೆ 40% ರಿಯಾಯಿತಿ ಪಡೆಯಿರಿ. ಖರೀದಿಸಿ ಕಡಾಯಿ, ಫ್ರೈ
ಫ್ರೈ ಪ್ಯಾನ್, ಸಾಸ್ ಪ್ಯಾನ್ ಉಚಿತವಾಗಿ ಪಡೆಯಿರಿ. 3 ಲೀಟರ್ ಸ್ಟೇನ್ಲೆಸ್ ಸ್ಟೀಲ್ ಪ್ರೆಷರ್ ಕುಕ್ಕರ್ ಖರೀದಿಸಿ. 8,595 ರೂಪಾಯಿ ಮೌಲ್ಯದ ಮಾರ್ವಲ್ ಪ್ಲಸ್ 3 ಬರ್ನರ್ ಗ್ಯಾಸ್ ಸ್ಟವ್ ಉಚಿತವಾಗಿ ಪಡೆಯಿರಿ. 3 ಲೀಟರ್ ಪ್ರೆಷರ್ ಕುಕ್ಕರ್, ಫೋಕಸ್, ಒಮೆಗಾ ಡೀಲರ್ ಬಿಲ್ಡ್ ಯುವರ್ ಕಿಚನ್ ಸೆಟ್ ಖರೀದಿಸಿ. 5,445 ರೂಪಾಯಿ ಮೌಲ್ಯದ ಇಂಡಕ್ಷನ್ ಕುಕ್ ಟಾಪ್ ಉಚಿತವಾಗಿ ಪಡೆಯಿರಿ. 3,725 ರೂಪಾಯಿ ಮೌಲ್ಯದ ಫಾಕ್ಸ್ ಸ್ವಚ್ಛ ಅಲ್ಯೂಮಿನಿಯಂ ಪ್ರೆಷರ್ ಕುಕ್ಕರ್, 14,535 ರೂಪಾಯಿ ಮೌಲ್ಯದ ಪ್ರೆಸ್ಟೀಜ್ ವೆಟ್ ಗ್ರೈಂಡರ್, 2 ಬರ್ನರ್ ಅಗ್ನಿ ಗ್ಯಾಸ್ ಸ್ಟವ್, ಸ್ಯಾಲೋ ಮಿಕ್ಸರ್ ಗ್ರೈಂಡರ್ ಈಗ ಕೇವಲ 8,995 ರೂಪಾಯಿಗೆ ಖರೀದಿಸಿ. ಹಿಂದೆ ಭೇಟಿ ನೀಡಿ. ಪ್ರೆಸ್ಟೀಜ್ ಎಕ್ಸ್ಕ್ಲೂಸಿವ್ ಜೆಪಿ ಮೆನ್ಸ್ ವೇರ್ ಮೇಲ್ಗಡೆ, ಹರಿಹರ ರೋಡ್, ಬೇಸ್ತವಾರ್ ಪೇಟ್, ರಾಯಚೂರು. ಮೊಬೈಲ್ 8892768322. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಸರ್ಕಾರಿ ಶಾಲೆಗಳಲ್ಲೂ ಸ್ಕಾರ್ಫ್ ಧರಿಸದಂತೆ ತಡೆಯುವ ಮೂಲಕ ಸಂವಿಧಾನ ಹಕ್ಕು ಕಸಿದುಕೊಂಡಿರುವ ಕುಂದಾಪುರ ಕಾಲೇಜಿನ ಪ್ರಿನ್ಸಿಪಾಲ್ ವಿರುದ್ಧ ಕ್ರಮ ಕೈಗೊಂಡು ಅನಗತ್ಯ ವಿವಾದ ಸೃಷ್ಟಿಸುತ್ತಿರುವ ಕೋಮು ಶಕ್ತಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಕಾಂಗ್ರೆಸ್ ಮುಖಂಡ ಮೌಲಾನಾ ಫರೀದ್ ಖಾನ್ ಹೇಳಿದರು. ಸರ್ಕಾರಿ ಶಾಲೆಗಳಲ್ಲೂ ಸ್ಕಾರ್ಫ್ ಧರಿಸದಂತೆ ತಡೆಯುವ ಮೂಲಕ ಸಂವಿಧಾನ ಹಕ್ಕು ಕಸಿದುಕೊಂಡಿರುವ ಕುಂದಾಪುರ ಕಾಲೇಜಿನ ಪ್ರಿನ್ಸಿಪಾಲರ ವಿರುದ್ಧ ಕ್ರಮ ಕೈಗೊಂಡು ಅನಗತ್ಯ ವಿವಾದ ಸೃಷ್ಟಿಸುತ್ತಿರುವ ಕೋಮು ಶಕ್ತಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಕಾಂಗ್ರೆಸ್ ಮುಖಂಡ ಮೌಲಾನಾ ಫರೀದ್ ಖಾನ್ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಮುಸ್ಲಿಂ ಸಮುದಾಯ ವಿದ್ಯಾರ್ಥಿನಿಯರು ಸೇರಿದಂತೆ ಬೇರೆ ಸಮಾಜದ ವಿದ್ಯಾರ್ಥಿನಿಯರು ಹಿಜಾಬ್, ಸ್ಕಾರ್ಫ್ ಬಳಸುತ್ತಲೇ ಬಂದಿದ್ದಾರೆ. ಇಲ್ಲಿಯವರೆಗೆ ಆಗದೇ ಇರುವ ವಿವಾದವನ್ನು ಸೃಷ್ಟಿಸಲಾಗಿದೆ. ದೇಶಕ್ಕೆ ಸಂವಿಧಾನ ನೀಡಿರುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ರಚಿಸಿರುವ ಸಂವಿಧಾನದಲ್ಲಿ ಎಲ್ಲಾ ಧರ್ಮ ಆಚರಣೆಗೆ ಮುಕ್ತ ಅವಕಾಶ ನೀಡಿದ್ದಾರೆ. ಆದರೆ ದೈಹಿಕ ಆರೋಗ್ಯ ಕಾಪಾಡಿಕೊಳ್ಳಲು ಬಳಸುವ ಸ್ಕಾರ್ಫ್ ತೆಗೆದರೆ ಪ್ರವೇಶ ನೀಡುವುದಾಗಿ ಹೇಳಿ ಹೊರ ನಿಲ್ಲಿಸಿರುವುದು ಶೈಕ್ಷಣಿಕ ಹಕ್ಕಿನ ಉಲ್ಲಂಘನೆಯಾಗಿದೆ. ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ದಲಿತರು, ಅಲ್ಪಸಂಖ್ಯಾತರ ಸಮುದಾಯಗಳ ಮೇಲೆ ದೌರ್ಜನ್ಯ, ಹಲ್ಲೆ, ದಾಳಿಗಳು ನಡೆಯುತ್ತಲೇ ಇವೆ. ಸರ್ಕಾರ ಧರ್ಮ ನಿರಪೇಕ್ಷವಾಗಿ ನಡೆದುಕೊಳ್ಳುವ ಬದಲು ಹಿಂದೂ ಮುಸ್ಲಿಂ ಸಮುದಾಯ ಮಧ್ಯೆ ವಿಷ ಬೀಜ ಬಿತ್ತಿ ರಾಜಕೀಯ ಲಾಭ ಪಡೆಯಲು ಪ್ರಯತ್ನ ಮಾಡುತ್ತಿದೆ. ಆರ್ಎಸ್ಎಸ್ ಮತ್ತು ಬಿಜೆಪಿ ಅಜೆಂಡಾಗಳನ್ನು ಜನರ ಮೇಲೆ ಹೇರಲು ಹೊರಟಿದೆ. ಉಡುಪಿ, ಕುಂದಾಪುರ ಶಾಲಾ ಕಾಲೇಜುಗಳಲ್ಲಿ ಸ್ಕಾರ್ಫ್ ಧರಿಸದಂತೆ ತಡೆಯುವ ಮೂಲಕ ರಾಯಚೂರು ಜಿಲ್ಲಾ ನ್ಯಾಯಾಲಯದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭಾವಚಿತ್ರ ತೆಗೆಸಿರುವುದು ಖಂಡನೀಯವೆಂದರು. हमारे कर्नाटक के शहर उडुपी और कुंदापुर में स्कार्फ को लेके स्कूल में जो स्कार्फ पहनने को रोका गया है, जैसा कि हमारा हिंदुस्तान में बाबा साहेब अम्बेडकर के संविधान पर चलते हैं और हमारे देश में बाबा साहेब अम्बेडकर के संविधान को फॉलो किया जाता है। लेकिन पिछले कुछ दिनों से जब से हमारे कर्नाटक में बीजेपी की गवर्नमेंट बनी है, चाहे वो दलितों पे हो, चाहे वो माइनॉरिटीज पे हो और क्रिश्चियंस पे हो, तरह तरह के हमले हो रहे हैं और उनके साथ ज्यादती हो रही है, मारने की धमकी दी जा रही है, उनको बहुत सारी तकलीफ देने की बातें की जा रही है। तो हमारा बोलना ये है कि बाबा साहेब के संविधान में आर्टिकल 29, 28, 30, 31 में साफ तौर पे लिखा गया है, बताया गया है कि हमारे नागरिक, हमारे देश के हर नागरिक को अपने हर धर्म पे और धर्म के तमाम चीजों पे फॉलो करने की बाबा साहेब अम्बेडकर ने इजाजत दी है। सबको अधिकार है कि वो अपने अपने धर्म की तमाम चीजों को अपनाए। हमारे मजहब इस्लाम में स्कार्फ घर से जब औरत निकलती है वापस घर वापस आने तक स्कार्फ इसलिए पहनती है, बुर्का इसलिए पहनती है ताकि उसकी हिफाजत हो, उसकी सेफ्टी हो। तो इस लिहाज से मुसलमान स्कार्फ पहनते हैं, बुर्का पहनते हैं। लेकिन ये फिरका पर जैसा कि ये देश चलेगा तो बाबा साहेब के संविधान से चलेगा। ये देश आरएसएस के एजेंडे से, बीजेपी के एजेंडे से नहीं चलने वाला और हम इसको नहीं चलने देंगे। जब से ये चीजें हो रही है हमारे कर्नाटक में, जब से बीजेपी गवर्नमेंट बनी है, तब से अकलियतों पर, ओबीसीज पर, दलितों पर, बहुत सारी कम्युनिटीज जो नीचे तबके की है उन पर तरह तरह के जुल्म हो रहे हैं। जैसे मस्जिद का मसला हुआ हाल ही 2 दिन पहले बैंगलोर में, और कुछ दिन पहले गदर के पास मस्जिद का मसला हुआ और क्रिश्चियंस कम्युनिटी को नुकसान पहुंचाने की बात की जा रही है। हमारे रायचूर में
कुछ दिन पहले बाबा साहेब अम्बेडकर की तस्वीर को हटाई गई, तो ये सब चीजें क्यों हो रही है? ये सब चीजें होने से हमारे देश में जो अखंडता है, जो एकता है, हिंदू मुस्लिम भाईचारगी है, हम आपस में पिछले कई सालों से हिंदू मुस्लिम भाई भाई की तरह हमारे देश में रहते हैं और आगे भी रहेंगे। लेकिन ये कुछ दिनों से आरएसएस के लोग हमारे देश में और खास तौर पे कर्नाटक में गुजरात यूपी जैसा माहौल बनाने की जो कोशिश कर रहे हैं, हम बाबा साहेब के संविधान को मानने वाले, हम हिंदू मुस्लिम भाईचारे की मोहब्बत से चलने वाले, हम कभी इस एजेंडे को कामयाब सक्सेस होने नहीं देंगे। तो हमारा इशू ये है कि जो उडुपी और कुंदापुर में, उडुपी और कुंदापुर में जो हमारे मुस्लिम बच्चियों को स्कार्फ पहनने से रोका जा रहा है, उसकी हम सख्त अल्फाज में मजम्मत करते हैं और कड़े शब्दों में निंदा करते हैं उसकी। और हम वहाँ के जो प्रिंसिपल है, हुकूमत से मुतालबा करते हैं कि आप तमाम कम्युनिटी को साथ में लेकर चलने का जो है इरादा रखते हैं, तो फौरन उस प्रिंसिपल पर कार्रवाई करें और कार्रवाई करके जो बाबा साहेब ने हर एक को संविधान में जगह दी है अपने मुताबिक चलने की, उसका पूरा अधिकार पेश करें उन बच्चियों को, स्टूडेंट्स को, और प्रूव करें कि हम सब बाबा साहेब के संविधान पर चल रहे हैं और आगे भी चलने की कोशिश करेंगे। और दूसरी बात, बाबा साहेब अम्बेडकर का जो यहाँ पे हमारा रेचल में प्रोटेस्ट चल रहा है, जो भी हुआ कोर्ट में, ये सरासर गलत हुआ है, क्योंकि देश के संविधान लिखने वाले की फोटो अगर नहीं रहेगी तो फिर हम गोडसे की फोटो नहीं रख सकते। ಮಟಮಾರಿ ಗ್ರಾಮ ಪಂಚಾಯಿತಿ ಸದಸ್ಯ ಹುಸೇನ್ ಬಾಷಾ ಮಾತನಾಡಿ, ಶಾಲೆಗಳಲ್ಲಿ ಜಾತಿ ಧರ್ಮದ ಹೆಸರಿನಲ್ಲಿ ಮತೀಯ ಭಾವನೆ ಕೆರಳಿಸುವ ಪ್ರಯತ್ನಗಳು ನಡೆಸಲಾಗುತ್ತಿದೆ. ಆಯಾ ಶಾಲೆಗಳಲ್ಲಿ ಸಮವಸ್ತ್ರ ಕುರಿತು ಶಾಲಾ ಎಸ್ಡಿಎಂಸಿ ನಿರ್ಧರಿಸುತ್ತದೆ. ಆದರೆ ಕಾಲೇಜಿನ ಪ್ರಾಚಾರ್ಯರು ಉದ್ದೇಶಪೂರ್ವಕವಾಗಿ ಸ್ಕಾರ್ಫ್ ಧರಿಸುವವರನ್ನು ಶಾಲೆಯಿಂದ ಹೊರಗೆ ನಿಲ್ಲಿಸಿ ಅಪಮಾನಿಸಲಾಗಿದೆ. ಎಲ್ಲರೂ ಒಂದೇ ಎನ್ನುವ ಮನೋಭಾವ ಬೆಳೆಸುವ ಬದಲು ವಿದ್ಯಾರ್ಥಿಗಳಲ್ಲಿಯೇ ಧರ್ಮ ಹೆಸರಿನಲ್ಲಿ ಒಡೆಯುವ ಪ್ರಯತ್ನ ನಡೆಸುತ್ತಿರುವುದು ಖಂಡನೀಯವೆಂದರು. ಹಿಂದೂ ಮುಸ್ಲಿಮರು ಸೌಹಾರ್ದತೆಯಿಂದ ಬದುಕುತ್ತಿದ್ದು ಅನಗತ್ಯ ವಿವಾದ ಸೃಷ್ಟಿಸುವುದನ್ನು ನಿಲ್ಲಿಸಬೇಕು. ಮುಸ್ಲಿಂ ಯುವತಿಯರಿಗೆ ಸ್ಕಾರ್ಫ್ ಧರಿಸಲು ಅವಕಾಶ ನೀಡಬೇಕೆಂದರು. ಇದಕ್ಕೆ ಒಳ್ಳೆಯ ಚಿಂತನೆ ಬೇಕು. ವಿದ್ಯಾರ್ಥಿಗಳು ಶಾಲೆ ಕಾಲೇಜುಗಳಿಗೆ ಬರುವುದು ವಿದ್ಯಾಭ್ಯಾಸ ಮಾಡುವುದಕ್ಕೆ. ಸಮವಸ್ತ್ರ ಅನ್ನೋದು ಆಯಾ ಶಾಲೆಗಳಿಗೆ ಅಳವಡಿಸಿಕೊಂಡಿದ್ದು, ಕರ್ನಾಟಕದಲ್ಲಿ ಹಲವಾರು ಶಾಲೆಗಳಲ್ಲಿ ಬೇರೆ ಬೇರೆ ತರಹದ ಬೇರೆ ಬೇರೆ ಕಲರ್ ಸಮವಸ್ತ್ರಗಳಿದ್ದು ಸಮವಸ್ತ್ರಗಳನ್ನು ಮಾಡಿಕೊಂಡಿದ್ದೇವೆ. ಸಮವಸ್ತ್ರಗಳನ್ನು ಆ ಎಸ್ಡಿಎಂಸಿ ಆಡಳಿತದಲ್ಲಿ ನಿರ್ಧರಿಸುವ ಒಂದು ಹಕ್ಕನ್ನು ಎಸ್ಡಿಎಂಸಿ ಆಡಳಿತಕ್ಕೆ ಕೊಟ್ಟಿದ್ದೇವೆ. ಸಮವಸ್ತ್ರಗಳ ಬಗ್ಗೆ ಅಷ್ಟೊಂದು ಕಾಳಜಿ ವಹಿಸುವುದರ ಬದಲಾಗಿ ಸಮವಸ್ತ್ರಗಳನ್ನು ವಿದ್ಯಾರ್ಥಿ ಏನಾದರನ್ನು ಹಾಕಿಕೊಂಡು ಬರಲಿ, ಆತನು ಕಲಿಯತಕ್ಕಂಥ ಅಂಶಗಳನ್ನು ಏನಿವೆ, ಭಾರತದ ತತ್ವಗಳೇನಿವೆ, ಭಾರತೀಯ ಸಂಸ್ಕೃತಿ ಏನಿದೆ, ಇದರ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಿ ಪಾಠ ಪ್ರವಚನಗಳನ್ನು, ಒಳ್ಳೆಯ ತತ್ವಗಳನ್ನು ನಾವು ಹೇಳಿಕೊಡಬೇಕು. ಅದನ್ನು ಬಿಟ್ಟು ಏಕಾಏಕಿ ಸಮವಸ್ತ್ರಗಳ ಬಗ್ಗೆ ದಿಢೀರನೆ ಬದಲಾವಣೆ ತರುವುದು ಸರಿಯಾದ ಕ್ರಮವಲ್ಲ. ಒಬ್ಬ ಮನುಷ್ಯ ತನ್ನ 50ರಿಂದ 60 ವರ್ಷದ ಜೀವನದಲ್ಲಿ ತಾನು ಹುಟ್ಟಿದನಿಂದಲೂ ಓದಿ ದೊಡ್ಡವನಾಗಿ ಬೆಳೆದು ಸಂಸಾರಸ್ಥನಾಗಿ ಜವಾಬ್ದಾರಿಯುತ ಕೆಲಸಕ್ಕೆ ಸೇರಿಕೊಂಡು ಜೀವನ ನಡೆಸುತ್ತಾನೆ. ಮಕ್ಕಳನ್ನು ಹೆತ್ತು ಅವುಗಳಿಗೆ ವ್ಯಾಸಂಗ ಮಾಡಿಸಿ ಅವುಗಳಿಗೆ ಒಳ್ಳೆಯ ಜೀವನ ಪರಿಪಾಠ ಹಾಕಿಕೊಂಡು ಅವುಗಳ ಕೂಡ ತಮ್ಮ ಜೀವನದಲ್ಲಿ ಜವಾಬ್ದಾರಿಯುತ ಜೀವನ ನಡೆಸಲು ರೂಪರೇಷೆ ಸೃಷ್ಟಿಸಿ ನಡೆದುಕೊಂಡು ಹೋಗುವ ದಾರಿ ನಮ್ಮ ಪ್ರಜಾಪ್ರಭುತ್ವದಲ್ಲಿ ಚಾಲೆಂಜಿಂಗಿನ ವಿಷಯವಾಗಿದೆ. ಇಂತಹದರಲ್ಲಿ ಹಿಂದೂ ಮುಸ್ಲಿಂ ನಡುವೆ ಜಗಳ, ಹೆಚ್ಚಿನ ಕೋಮುವಾದ ಸೃಷ್ಟಿಸಿ ಮುಸ್ಲಿಮರು ಹಿಜಾಬ್ ಧರಿಸಬಾರದು, ಕಾಲೇಜಿಗೆ ಕೇಸರಿ ಹಾಕಿಕೊಂಡು ಬರಬೇಕು ಎಂಬ ವಿಷದ ಬೀಜವನ್ನು ಬಿತ್ತಿ ಮನುಷ್ಯನ ಚಾಲೆಂಜಿಂಗ್ ಜೀವನದಲ್ಲಿ ಗೊಂದಲವನ್ನು, ಕಷ್ಟಗಳನ್ನು ಸೃಷ್ಟಿಸಿ ಮನುವಾದಿ ಬೇಜವಾಬ್ದಾರಿತನ ಖಂಡನೀಯವಾಗಿದೆ. ಇದು ಭಾರತದ ಅಖಂಡ ಏಕತೆಗೆ ಧಕ್ಕೆ ತರುವಂತಾಗಿದೆ. ಇಂದಿನ ವಿದ್ಯಾರ್ಥಿಗಳು ಮುಂದಿನ ಪ್ರಜೆಗಳು ಹಾಗೂ ನಮ್ಮ ದೇಶದ ಭವಿಷ್ಯ. ಈಗಲೇ ನಾವು ಅವರ ನಡುವೆ ಕೋಮು ಗಲಭೆಯ ಒಂದು ನಾವು ವಿಷಯವನ್ನು ಅವರಲ್ಲಿ ಹಾಕಿದರೆ ನಮ್ಮ ದೇಶದ ಮುಂದಿನ ಗತಿ ಏನು? ಹಿಂದೂ ಮುಸ್ಲಿಂ ಭಾಯ್ ಎಂಬ ಒಂದು ಪವಿತ್ರವಾದ ಬಂಧನದಲ್ಲಿ
ಸಂಬಂಧದಲ್ಲಿ ಬಿರುಕು ಮೂಡಿಸುವ ಕೆಲಸ RSS ಮತ್ತು ಬಿಜೆಪಿ ಸರ್ಕಾರ ಮಾಡುತ್ತಿದೆ. ಬಿಜೆಪಿ ಸರ್ಕಾರ ತಮ್ಮ ರಾಜಕೀಯ ಫೈದಾಗೋಸ್ಕರ ಮತ್ತು ತಾವು ವೋಟ್ ಪಡೆಯುವುದಕ್ಕೋಸ್ಕರ ಹಿಂದೂ ಮುಸ್ಲಿಂರ ಮಧ್ಯೆ ಜಗಳಗಳು ಹಾಗೂ ಹಲವಾರು ಸಂಗತಿಗಳು ಹಲವಾರು ವಿಷಯಗಳಲ್ಲಿ ಜಗಳವನ್ನು ಕ್ರಿಯೇಟ್ ಮಾಡಿ ನಮ್ಮ ಒಂದು ಹಿಂದೂ ಮುಸ್ಲಿಂ ಬಾಂಧವ್ಯದಲ್ಲಿ ಬಿರುಕನ್ನು ಮೂಡಿಸಿ ತಾವು ತಮ್ಮ ಲಾಭವನ್ನು ಪಡೆಯುತ್ತಿದ್ದಾರೆ. ಈ ಸಂದರ್ಭದಲ್ಲಿ ಮೊಹಮ್ಮದ್ ಸಮೀರ್, ಆದಿಲ್ ಮುನವರ್, ಎ ಉರುಕುಂದಪ್ಪ ಉಪಸ್ಥಿತರಿದ್ದರು. ಶ್ರೀ ಸವಿತಾ ಮಹರ್ಷಿಗಳ ಜಯಂತಿಯನ್ನು ಫೆಬ್ರವರಿ 8ರಂದು ನಗರದ ಶ್ರೀ ಶಂಕುಚಕ್ರ ಮಾರುತಿ ದೇವಸ್ಥಾನದಲ್ಲಿ ಆಯೋಜಿಸಲಾಗಿದ್ದು, ಸಮಾಜ ಎಲ್ಲ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಸವಿತಾ ಸಮಾಜದ ನಗರ ಘಟಕದ ಅಧ್ಯಕ್ಷ ವಿ ಗೋವಿಂದ್ ಹೇಳಿದರು. ಶ್ರೀ ಸವಿತಾ ಮಹರ್ಷಿಗಳ ಜಯಂತಿಯನ್ನು ಫೆಬ್ರವರಿ 8ರಂದು ನಗರದ ಶ್ರೀ ಶಂಕುಚಕ್ರ ಮಾರುತಿ ದೇವಸ್ಥಾನದಲ್ಲಿ ಆಯೋಜಿಸಲಾಗಿದ್ದು, ಸಮಾಜದ ಎಲ್ಲ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಸವಿತಾ ಸಮಾಜದ ನಗರ ಘಟಕದ ಅಧ್ಯಕ್ಷ ವಿ ಗೋವಿಂದ್ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಜಯಂತಿಯನ್ನು ಬೆಳಗ್ಗೆ 10 ಗಂಟೆಗೆ ನಡೆಯಲಿದ್ದು, ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿವೆ. ಕಾರ್ಯಕ್ರಮದಲ್ಲಿ ಸಂಸದ ರಾಜಾ ಅಮರೇಶ್ವರ್ ನಾಯಕ್, ಶಾಸಕ ಡಾ ಶಿವರಾಜ್ ಪಾಟೀಲ್, ಗ್ರಾಮೀಣ ಶಾಸಕ ದದ್ದಲ್ ಬಸನಗೌಡ, ವಿಧಾನ ಪರಿಷತ್ ಮಾಜಿ ಸದಸ್ಯ NS ಬೋಸರಾಜ್, ನಗರಸಭೆ ಅಧ್ಯಕ್ಷ ವಿನಯ್ ಕುಮಾರ್, ಉಪಾಧ್ಯಕ್ಷ ನರಸಮ್ಮ ಮಾಡಗಿರಿ, ನಗರಸಭೆ ಹಿರಿಯ ಸದಸ್ಯ ಜಯಣ್ಣ, ಆರ್ಡಿ ಅಧ್ಯಕ್ಷ ವೈಗೋಪಾಲ್ ರೆಡ್ಡಿ, ನಗರಸಭೆ ಸದಸ್ಯರುಗಳಾದ ಸರೋಜಮ್ಮ, ದೊಡ್ಡಮಲ್ಲೇಶಪ್ಪ, ಜಿಂದಪ್ಪ ಹಾಗೂ ಎನ್ ಶ್ರೀನಿವಾಸ್ ರೆಡ್ಡಿ ಭಾಗವಹಿಸಲಿದ್ದಾರೆ. ಸಮಾಜದ ಜನರು ಭಾಗವಹಿಸುವಂತೆ ಮನವಿ ಮಾಡಿದರು. ದಿನಾಂಕ 8 ಫೆಬ್ರವರಿ 2022ರಂದು ಮಂಗಳವಾರದಂದು ಸೈತಮಾಜದಿಂದ ಹಮ್ಮಿಕೊಳ್ಳಲಾಗಿದೆ. ಸಮಯ ಬೆಳಗ್ಗೆ 10 ಗಂಟೆಗೆ ನಮ್ಮ ಶ್ರೀ ಶಂಕುಚಕ್ರ ದೇವಸ್ಥಾನ ಕಲಾಮಂಟಪದಲ್ಲಿ ನೆರವೇರಿಸಲಾಗುತ್ತದೆ. ಈ ಜಯಂತ್ಯೋತ್ಸವಕ್ಕೆ ಮಾನ್ಯ ಸನ್ಮಾನ್ಯ ಸದಸ್ಯರು ಬರಲಿದ್ದಾರೆ, ರಾಜಾ ಅಮರೇಶ್ ನಾಯಕ್, ಆಮೇಲೆ ನಗರ ಶಾಸಕರು ಡಾ ಶಿವರಾಜ್ ಪಾಟೀಲ್ ಅವರು, ಗ್ರಾಮೀಣ ಶಾಸಕರು ದದ್ದಲ್ ಬಸನಗೌಡ ಅವರು, ನಗರಸಭೆ ಅಧ್ಯಕ್ಷರು ವಿನಯ್ ಕುಮಾರ್ ಅವರು, RD ಅಧ್ಯಕ್ಷರಾದಂಥ ಗೋಪಾಲ್ ರೆಡ್ಡಿ ಅವರು, ಉಪಾಧ್ಯಕ್ಷರಾದಂಥ ನರಸಮ್ಮ ಮಾಡಿಗೆರವರು, ಹಿರಿಯರಾದ ಜಯಣ್ಣ ಸಾಹೇಬರು ಇವರೆಲ್ಲರೂ ಆಗಮಿಸುತ್ತಿದ್ದಾರೆ. ಸಮಾಜ ಮತ್ತೋರ್ವ ಮುಖಂಡ ವೆಂಕಟೇಶ್ ಇಲ್ಲೂರು ಮಾತನಾಡಿ, ಸಾಮಾಜಿಕ, ಆರ್ಥಿಕ ಹಾಗೂ ರಾಜಕೀಯವಾಗಿ ಹಿಂದುಳಿದಿರುವ ಸವಿತಾ ಮುಖ್ಯ ವಾಹಿನಿಗೆ ತರಲು ಸರ್ಕಾರಗಳು ಕ್ರಮ ವಹಿಸಬೇಕೆಂದು ಒತ್ತಾಯಿಸಿದರು. ಹಬ್ಬದ ರೀತಿ ನಮ್ಮ ಮಹರ್ಷಿಗಳು ಆಚರಣೆ ನಡೆಯಲಿದೆ. ಆ ಕಾರಣಕ್ಕಾಗಿ ನಮ್ಮ ಮಂಡಿಪೇಟೆ ಶ್ರೀ ಶಂಕುಚಕ್ರ ಮಾರುತಿ ದೇವಸ್ಥಾನದಲ್ಲಿ ಈ ಭಾಗದ ಶಾಸಕರು ಮತ್ತು ಸಂಸದರು, ನಗರಸಭಾ ಸದಸ್ಯರು, ಅನೇಕ ರಾಜಕಾರಣಿಗಳು, ನಮ್ಮ ಸಮಾಜದ ಮಹಿಳೆಯರು ಮತ್ತು ಪುರುಷರು ಗ್ರಾಮಾಂತರದಲ್ಲಿ, ಹೋಬಳಿ ಮಟ್ಟದಲ್ಲಿ, ನಗರದಲ್ಲಿ ಎಲ್ಲ ಕಡೆಯಿಂದ ಭಾಗವಹಿಸಿರೋದು ನಮ್ಮ ಸವಿತಾ ಮಹರ್ಷಿಗಳು ಅವತ್ತಿನ ದಿವಸ ಹಬ್ಬದ ರೀತಿ 8ನೇ ತಾರೀಕು ಹಬ್ಬದ ರೀತಿಯಿಂದ ಆಚರಣೆ ನಡೆದಿದೆ. ಇದು ನಮ್ಮ ಮಹರ್ಷಿಗಳು ಇತಿಹಾಸದ ಮೂಲ ನಮ್ಮ ಕ್ಷೌರಿಕರು ತಿಂದು ಮತ್ತೆ ಔಷಧ ಇವೆಲ್ಲ ಮೊದಲೇ ಹಿಂದಿನ ಕಾಲದಲ್ಲಿ ನಡೀತಾ ಇರತಕ್ಕಂಥ ಮಹರ್ಷಿಗಳು. ಈ ಮಹರ್ಷಿಗಳು ದಿಂದ ನಮ್ಮ ಇಡೀ ಭಾರತ ದೇಶದಲ್ಲಿ ಸವಿತಾ ಮಹರ್ಷಿ ಅಂತಂದ್ರೆ ಇಡೀ ಭಾರತ ದೇಶದಲ್ಲಿ ನಮ್ಮ ಮೂಲತಃ ಇವರೇ ಸೂರ್ಯವಂಶದ ಇವರು ಮಹರ್ಷಿಗಳು. ನಮ್ಮ ಮೂಲ ಸೂರ್ಯವಂಶದ ಸವಿತಾ ಮಹರ್ಷಿಗಳು. ಈ ಸವಿತಾ ಮಹರ್ಷಿಗಳಿಂದ ಇಡೀ ಭಾರತದಲ್ಲಿ ನಮ್ಮ ಸವಿತಾ ಮಹರ್ಷಿಯನ್ನ ಜಯಂತಿಯ ಆಚರಣೆ ನಡೀತಾ ಇದೆ. ಈ ಆಚರಣೆಯಿಂದ ಮುಂದಿನ ದಿನದಲ್ಲಿ ಅನೇಕ ವಿಷಯಗಳಿಗೆ ನಮಗೆ ಕಾರಣ ನಮ್ಮ ಸ್ವಾಮೀಜಿಗಳು. ಕಾರಣ ಒಂದು ವಿಷಯ ಏನಂತಂದ್ರೆ ತಮ್ಮಲ್ಲಿ ಒಂದು ರಿಕ್ವೆಸ್ಟ್ ಮಾಡ್ತಾ ಇದ್ವಿ, ಈ ಭಾಗದಲ್ಲಾಗ್ಲಿ, ಈ ರಾಜ್ಯದಲ್ಲಾಗ್ಲಿ, ಭಾರತ ದೇಶದಲ್ಲಾಗ್ಲಿ ನಮ್ಮ ಸಮಾಜನ ಬಹಳಷ್ಟು ಕಡೆಗಣ ಆಗ್ತಾ ಇದೆ. ತಾವು ನಮ್ಮನ್ನ ಬೆಳಕನ್ನ ಚೆಲ್ಲಬೇಕು. ಯಾಕಂತಂದ್ರೆ ನಮ್ಮ ಸಣ್ಣ ಸಮಾಜ ಇದೆ. ತಾವು ಪತ್ರಿಕೆ ಮುಖಾಂತರ, ವಾಹಿನಿ ಮುಖಾಂತರ ನಮ್ಮನ್ನ ಹೊರಗೆ ತರಬೇಕಂತ ತಮ್ಮೆಲ್ಲರೂ ಕೂಡ ನಮ್ಮದೊಂದು ಮನವಿ ನಮ್ದು. ಈ ಸಂದರ್ಭದಲ್ಲಿ ಸಮಾಜ ರಾಜ್ಯ ಕಾರ್ಯದರ್ಶಿ ರಾಘವೇಂದ್ರ ಇಟಗಿ, ಭೀಮೇಶ್ ಗುಂಜಪಲ್ಲಿ, ವಡವಾಟಿ ಗೋಪಾಲ್, ಉರುಕುಂದಪ್ಪ ಉಪಸ್ಥಿತರಿದ್ದರು. ಈಗ ಜಾಹೀರಾತು. ಎಸ್ಎ ಫ್ಯಾಷನ್ ಹಬ್ ಮಲ್ಟಿ ಬ್ರಾಂಡೆಡ್ ವುಮೆನ್ಸ್ ಅಂಡ್ ಕಿಡ್ಸ್ ವೇರ್ ಹಬ್ಬದ ಪ್ರಯುಕ್ತ 10ರಿಂದ 25% ಡಿಸ್ಕೌಂಟ್ ನೀಡಲಾಗುತ್ತಿದೆ. ಬೆಸ್ಟ್ ಕ್ವಾಲಿಟಿ ಡ್ರೆಸಸ್ ಫಾರ್ ಆಲ್ ಫೆಸ್ಟಿವಲ್ಸ್ ಅಂಡ್ ಫಂಕ್ಷನ್ಸ್, ಫ್ಯಾನ್ಸಿ ಅಂಡ್ ಫಾರ್ಮಲ್ ಕಿಡ್ಸ್ ಅಂಡ್ ವುಮೆನ್ಸ್ ವೇರ್, ಇಂಡೋ ವೆಸ್ಟರ್ ವೇರ್, ಹೋಸ್ಲಿ, ಕಾಟನ್ ಸೂಟ್ಸ್, ಬಾಂಧನಿ ಸೂಟ್ಸ್, ಫ್ಯಾನ್ಸಿ ದುಪಟ್ಟಾ ಅವೈಲಬಲ್ ಫ್ಯಾನ್ಸಿ ಅಂಡ್ ಫಾರ್ಮಲ್ ಕ್ಲಾತ್ಸ್ ಇನ್ ಕಾಟನ್, ರಿಯಾನ್, ಜಾರ್ಜೆಟ್, ನೆಟ್, ಲಿರಿಕಾ ಎಕ್ಸೆಟ್ರಾ, ಟಾಪ್, ಕುರ್ತಿ, ಚೂಡಿದಾರ್, ಲಾಂಗ್ ಫ್ರಾಕ್, ಗೌನ್ಸ್, ಕ್ರಾಪ್ ಟಾಪ್ಸ್, ಶರಾರಾ, ಮಿಡಿ, ನೈಟೀಸ್, ಸ್ಯಾರೀಸ್, ಲೆಗ್ಗಿನ್ಸ್,
प्लाजा एक्सेट्रा, डेनिमा एंड लिरिका जैकेट्स, जीन्स, बाबा सूट, जोधपुरी ब्लेजर्स, जिब्बा पैजामा, पठानी, अंडरवेयर्स एक्सेट्रा। Visit SA Fashion Hub opposite Dr. Kallappa Doctor's Lane, Petla Bridge Road, Raichur. Mobile 9972779770. Muhammad Yasin Home Appliances Wholesale ಮತ್ತು Retail. Stainless steel, copper, aluminium, complete marriage items, all kinds of gift articles, fancy items, almara, cot, mattresses, mixer grinder, cooker, fan, iron box, crockery sets, non-stick cookware items, all hotel and supplies items available. Visit Muhammad Yasin Home Appliances Wholesale and Retail, Ma Complex opposite CMC Complex, Harihara Road, Raichur. Royal Palace Function Hall. रॉयल पैलेस फंक्शन हॉल बर्थडे पार्टी, एंगेजमेंट, शादी ब्याह, कॉलेज सेमिनार्स, कंपनी मीटिंग्स और दूसरे फंक्शंस के लिए काफी बड़ी जगह में बनाया गया है, जिसमें फंक्शंस बहुत ही सहूलत के साथ किया जा सकता है। आपके फंक्शन को अपने घर के फंक्शन की तरह आलीशान बना के देंगे। 24 घंटे पानी और बिजली के साथ बड़ी पार्किंग सुविधा है। बुकिंग के लिए आज ही कांटेक्ट करें रॉयल पैलेस फंक्शन हॉल नियर न्यू अमृता हॉस्पिटल बिसाइड संतोषी थिएटर, रायचूर। मोबाइल 9845341063 9615 श्री राघवेंद्र घी, श्री राघवेंद्र ತುಪ್ಪ, श्री राघवेंद्र घी, श्री वृंदावन स्पेशल फिल्टर कॉफी, श्री वृंदावन स्पेशल फिल्टर कॉफी, श्री वृंदावन स्पेशल फिल्टर कॉफी। ಶೋಭಾ ಕಾಂಚಿ ಸ್ಯಾರೀಸ್ ಹಿಂದೆಂದೂ ನೋಡದ ಹಲವು ರಾಜ್ಯಗಳ ವಿವಿಧ ರೀತಿಯ ರೇಷ್ಮೆ ಸೀರೆಗಳು, ಅತ್ಯದ್ಭುತವಾದ ವಿನ್ಯಾಸದ ಜೊತೆಗೆ ಗುಣಮಟ್ಟವುಳ್ಳ ಸೀರೆಗಳು ಈಗ ನಿಮ್ಮ ಶೋಭಾ ಕಾಂಚಿ ಸ್ಯಾರೀಸ್ ನಲ್ಲಿ ಮಾತ್ರ ಲಭ್ಯ।
ಸ್ಥಳ ಶೋಭಾ ಕಾಂಚಿ ಸಾರಿ, ಸಂತೋಷಿತ್ ರಾಯಚೂರು ಹಾಟ್, ಗಾಂಧಿ ಚೌಕ್ ಹತ್ತಿರ ರಾಯಚೂರು. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು ಎಸಿಕೆ ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಸಂಪೂರ್ಣ ಏರ್ ಕಂಡೀಷನರ್ ಹಾಲ್ ಇದಾಗಿದ್ದು 600ರಿಂದ 800 ಆಸನಗಳನ್ನು ಹೊಂದಿದ್ದು ಪ್ರತ್ಯೇಕವಾದ ಡೈನಿಂಗ್ ಹಾಲ್ ಹೊಂದಿದೆ. ನಮ್ಮಲ್ಲಿ ನೇಮಿಂಗ್ ಸೆರೆಮನಿ, ಎಂಗೇಜ್ಮೆಂಟ್, ಮ್ಯಾರೇಜ್, ರಿಸೆಪ್ಷನ್, ಕಾಲೇಜ್ ಸೆಮಿನಾರ್ಸ್, ಕಾರ್ಪೊರೇಟ್ ಇವೆಂಟ್ಸ್, ಪ್ರಾಡಕ್ಟ್ ಲಾಂಚಿಂಗ್, ಬ್ರ್ಯಾಂಡ್ ಪ್ರಮೋಷನ್, ಗೆಟ್ ಟುಗೆದರ್ ಪಾರ್ಟೀಸ್, ಇನ್ನು ಹಲವು ರೀತಿಯ ಫಂಕ್ಷನ್ಸ್ ಇಲ್ಲಿ ಮಾಡಬಹುದು. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದ್ದು ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರವಿದೆ. ಇಂದೇ ಭೇಟಿ ನೀಡಿ ಎಸಿಕೆ ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, ಐಬಿ ರೋಡ್, ರಾಯಚೂರು. ಮೊಬೈಲ್ 9483770202. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಕೇಂದ್ರ ಸರ್ಕಾರ ಮಂಡಿಸಿರುವ ಬಜೆಟ್ ಜನವಿರೋಧಿಯಾಗಿದ್ದು ಸಿಪಿಐಎಂ ಪಕ್ಷಗಳ ಮುಖಂಡರು ಡಿಸಿ ಕಚೇರಿ ಮುಂದೆ ಬಜೆಟ್ ಪ್ರತಿಭಟಿಸಿ ಪ್ರತಿಭಟನೆ ನಡೆಸಿದರು. ಕೇಂದ್ರ ಸರ್ಕಾರ ಮಂಡಿಸಿರುವ ಬಜೆಟ್ ಜನವಿರೋಧಿಯಾಗಿದ್ದು ಸಿಪಿಐಎಂ ಪಕ್ಷಗಳ ಮುಖಂಡರು ಡಿಸಿ ಕಚೇರಿ ಮುಂದೆ ಬಜೆಟ್ ಪ್ರತಿಭಟಿಸಿ ಪ್ರತಿಭಟನೆ ನಡೆಸಿದರು. ನಗರದ ಟಿಪ್ಪು ಸುಲ್ತಾನ್ ಉದ್ಯಾನವನ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸಿ ಕೇಂದ್ರ ಸರ್ಕಾರ ಮಂಡಿಸಿದ ಬಜೆಟ್ ಅನ್ನು ಖಂಡಿಸಿ ಘೋಷಣೆ ಕೂಗಿದರು. ಬಜೆಟ್ ಸತ್ವವಿಲ್ಲದ ಖಾಲಿ ಡಬ್ಬದಂತೆ ಒಂದು ದಿನದ ಹಿಂದೆ ಮಂಡಿಸಿದ ಆರ್ಥಿಕ ಸಮೀಕ್ಷೆಯ ಮುಂದುವರೆದ ಭಾಗವಾಗಿದೆ. ಈ ಬಜೆಟ್ನಿಂದ ಜನಸಾಮಾನ್ಯರಿಗೆ ಯಾವುದೇ ಉಪಯೋಗವಿಲ್ಲ. ಕಾರ್ಪೊರೇಟ್ ಕಂಪನಿಗಳು ಸಂಪತ್ತನ್ನು ಗಳಿಸುವ ಬಜೆಟ್ ಆಗಿದೆ ಎಂದರು. ಈ ಬಜೆಟ್ ಸಮಾಜದಲ್ಲಿ ಅಸಮಾನತೆಯನ್ನು ಹುಟ್ಟುಹಾಕುವಂತಿದೆ. ಕೇಂದ್ರ ಸರ್ಕಾರ ಬೂಟಾಟಿಕೆಯನ್ನು ಪ್ರದರ್ಶಿಸುತ್ತಿದೆ. ಮೂಲ ಸೌಕರ್ಯ, ಉತ್ಪಾದನೆ ಮತ್ತು ಖನಿಜ ಕ್ಷೇತ್ರಗಳನ್ನು ಸಂಪೂರ್ಣವಾಗಿ ಖಾಸಗೀಕರಣಕ್ಕೆ ಚಾಲನೆ ನೀಡಿದಂತಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಆರ್ಥಿಕ ನೀತಿ ರಚನೆಯನ್ನು ಸಂಸತ್ತಿನ ಪ್ರಕ್ರಿಯೆ ವ್ಯಾಪ್ತಿಯಿಂದ ಹೈಜಾಕ್ ಮಾಡಲಾಗುತ್ತಿದೆ. ಈ ಬಜೆಟ್ ಸರ್ವಾಧಿಕಾರ ಮತ್ತು ಜನವಿರೋಧಿ ವಿಧ್ವಂಸಕ ಪ್ರವೃತ್ತಿಯನ್ನು ಬಹಿರಂಗಪಡಿಸುತ್ತದೆ ಎಂದರು. ಹಣಕಾಸು ಸಚಿವರು ತಮ್ಮ ಬಜೆಟ್ ಭಾಷಣದ ಆರಂಭದಲ್ಲಿಯೇ ಏರ್ ಇಂಡಿಯಾ ಮತ್ತು ಎನ್ಐಎನ್ಎಲ್ಗಳಿಗೆ ಆಧಾರದ ಯಶಸ್ವಿಯಾಗಿ ತಮ್ಮನ್ನು ತಾವೇ ಬೆನ್ನು ತಟ್ಟಿಕೊಂಡರು. ಸರ್ಕಾರದ ಬಂಡವಾಳಶಾಹಿಗಳನ್ನು ದೇಶೀಯ ಮತ್ತು ಖಾಸಗಿ ವಲಯಕ್ಕೆ ಮತ್ತಷ್ಟು ವರ್ಗಾವಣೆ ಮಾಡುವ ಸರ್ಕಾರದ ಸಂಕಲ್ಪವನ್ನು ಪುನರುಚ್ಚರಿಸಿದ್ದಾರೆ ಎಂದು ತಿಳಿಸಿದರು. 2022-23ನೇ ಬಜೆಟ್ 3.19 ಲಕ್ಷ ಕೋಟಿ ರೂಪಾಯಿ ಆದಾಯ ಹೆಚ್ಚವು ಪ್ರಧಾನಿ ನರೇಂದ್ರ ಮೋದಿ ಹೆಸರಿನ ಕಲ್ಯಾಣ ಅತಿಥಿ ಯೋಜನೆಗಳಾಗಿವೆ. ಜಿಎಸ್ಟಿ ಸಂಗ್ರಹದಲ್ಲಿ ಭಾರಿ ಬೇಡಿಕೆಯಾಗಿದೆ. ನರೇಗಾ ಯೋಜನೆ ಹಿಂದಿನ ವರ್ಷ 98,000 ಕೋಟಿಯಿಂದ 73,000 ಕೋಟಿಗೆ ಇಳಿಕೆ ಮಾಡಿದೆ. ಆಹಾರ ಸಬ್ಸಿಡಿಯನ್ನು ಶೇಕಡ 30% ಕಡಿತಗೊಳಿಸಿದೆ. ರಸಗೊಬ್ಬರ ಸಬ್ಸಿಡಿ ಶೇಕಡ 25% ಮತ್ತು ಪೆಟ್ರೋಲಿಯಂ ಸಬ್ಸಿಡಿ ಶೇಕಡ 11% ಕಡಿತಗೊಳಿಸಲಾಗಿದೆ ಎಂದರು. ಕೇಂದ್ರ ಸರ್ಕಾರದ ಬಜೆಟ್ ಜನವಿರೋಧಿಯಾಗಿದ್ದು ಜನಸಾಮಾನ್ಯರಿಗೆ ಮತ್ತಷ್ಟು ಹೊರೆಯನ್ನಾಗಿ ಮಾಡಿದ್ದಾರೆ. ಮುಂದಿನ ಮಾರ್ಚ್ನಲ್ಲಿ ದೇಶವ್ಯಾಪಿ ಸಾರ್ವತ್ರಿಕ ಮುಷ್ಕರ ನಡೆಸಲಾಗುತ್ತದೆ ಎಂದು ತಿಳಿಸಿದರು. ರೈತ ಕೂಲಿಕಾರರನ್ನು ನಾಶ ಮಾಡುವ ಕೇಂದ್ರ ಬಜೆಟ್ ಹೇಳಿ ಧಿಕ್ಕಾರ. ಜನ ವಿರೋಧಿ ಕಾರ್ಮಿಕರ ವಿರೋಧಿ ಬಜೆಟ್ ಹೇಳಿ ಧಿಕ್ಕಾರ. ಕೇಂದ್ರ ಸರ್ಕಾರದ ಬಜೆಟ್ ಅನ್ನು ವಿರೋಧಿಸಿ ನಡೆಯುವ ಹೋರಾಟಕ್ಕೆ ಜಯವಾಗಲಿ. ಕೇಂದ್ರ ಸರ್ಕಾರದ ಬಜೆಟ್ ವಿರೋಧಿಸಿ ನಡೆಯುವ ಹೋರಾಟಕ್ಕೆ ವಿರೋಧಿ ಬಜೆಟ್ ಬೇಡವೇ ಬೇಡ. ಕೂಡಲೇ ಟ್ಯಾಕ್ಸ್ ಕಡಿಮೆ ಮಾಡಲೇಬೇಕು. ಕೂಡಲೇ ಟ್ಯಾಕ್ಸ್ ಅನ್ನ ಕಡಿಮೆ ಮಾಡಲೇಬೇಕು. ಎನ್ಆರ್ಸಿಗೆ ಕಡಿತ ಮಾಡಿರುವ ಹಣವನ್ನು ಕೂಡಲೇ ಕೊಡಲೇಬೇಕು. ಕೇಂದ್ರ ಸರ್ಕಾರದ ರೈತ ಕಾರ್ಮಿಕ ವಿರೋಧಿ ಬಜೆಟ್ಗೆ ಧಿಕ್ಕಾರ. ವಿರೋಧಿ ಬಡ ವಿರೋಧಿ ಬಜೆಟ್ಗೆ ಧಿಕ್ಕಾರ. ಕೇಂದ್ರ ಸರ್ಕಾರದ ರೈತ ವಿರೋಧಿ ಕೇಂದ್ರ ಸರ್ಕಾರದ ರೈತ ವಿರೋಧಿ ಕಾರ್ಮಿಕ ವಿರೋಧಿ ಬಜೆಟ್ಗೆ ಧಿಕ್ಕಾರ. ಕೇಂದ್ರ ಸರ್ಕಾರದ ಕಾರ್ಮಿಕ ವಿರೋಧಿ ಬಜೆಟ್ಗೆ ಧಿಕ್ಕಾರ. ಕಾರ್ಮಿಕ ವಿರೋಧಿ ಕೇಂದ್ರ ಬಜೆಟ್ಗೆ ಧಿಕ್ಕಾರ. ವಿರೋಧಿಯಾದ ಕೇಂದ್ರ ಬಜೆಟ್ಗೆ ಧಿಕ್ಕಾರ. ಕಾರ್ಪೊರೇಟ್ ಪರ ಬಜೆಟ್ ಮಂಡಿಸಿರುವ ಕೇಂದ್ರ ಸರ್ಕಾರಕ್ಕೆ
ಈ ಸಂದರ್ಭದಲ್ಲಿ ಸಿಪಿಐಎಂ ಪಕ್ಷದ ಜಿಲ್ಲಾ ಕಾರ್ಯದರ್ಶಿ ಡಿಎಸ್ ಶರಣಬಸವ, ವರಲಕ್ಷ್ಮಿ, ಕೆಜಿ ವೀರೇಶ್, ಆರ್ಎಸ್ ಬಸವರಾಜ್, ಎಚ್ ಪದ್ಮಾ, ರಂಗಾರೆಡ್ಡಿ, ಪಾರ್ವತಿ, ಶರಣಮ್ಮ, ಶಿವಬಸಮ್ಮ, ಪ್ರಭಾವತಿ, ರೇಣುಕಾ, ರೂಪಾದೇವಿ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಅಪಮಾನ ಮಾಡಿದ ಜಿಲ್ಲಾ ಮುಖ್ಯ ನ್ಯಾಯಾಧೀಶ ಮಲ್ಲಿಕಾರ್ಜುನ ಗೌಡ ಅವರ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕೆಂದು ಬಹುಜನ ಸಮಾಜ ಪಕ್ಷದ ಕಾರ್ಯಕರ್ತರು ಜಿಲ್ಲಾಧಿಕಾರಿ ಕಚೇರಿ ಅಧಿಕಾರಿಗೆ ಮನವಿ ಸಲ್ಲಿಸಿದರು. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಅವಮಾನ ಮಾಡಿದ ಜಿಲ್ಲಾ ಮುಖ್ಯ ನ್ಯಾಯಾಧೀಶ ಮಲ್ಲಿಕಾರ್ಜುನ ಗೌಡ ಅವರ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕು ಎಂದು ಬಹುಜನ ಸಮಾಜ ಪಕ್ಷ ಕಾರ್ಯಕರ್ತರು ಜಿಲ್ಲಾಧಿಕಾರಿ ಕಚೇರಿ ಅಧಿಕಾರಿಗೆ ಮನವಿ ಸಲ್ಲಿಸಿದರು. ಗಣರಾಜ್ಯೋತ್ಸವ ದಿನದಂದು ಅಂಬೇಡ್ಕರ್ ಅವರ ಭಾವಚಿತ್ರ ಇಟ್ಟರೆ ನಾನು ಧ್ವಜಾರೋಹಣ ಕಾರ್ಯಕ್ರಮಕ್ಕೆ ಬರುವುದಿಲ್ಲ ಎಂದು ಹೇಳಿದ ಜಿಲ್ಲಾ ನ್ಯಾಯಾಧೀಶ ಮಲ್ಲಿಕಾರ್ಜುನ ಗೌಡ ಅವರು ವೃತ್ತಿ ಗೌರವಕ್ಕೆ ಅವಮಾನ ಮಾಡಿದ್ದಲ್ಲದೆ ಸಂವಿಧಾನಕ್ಕೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿದ್ದಾರೆ ಎಂದರು. ನ್ಯಾಯಾಧೀಶ ಸ್ಥಾನಕ್ಕೆ ಅರ್ಹತೆ ಉಳ್ಳವರಲ್ಲ. ನ್ಯಾಯಾಧೀಶರ ದೇಶದ್ರೋಹ ಕೃತ್ಯವೆಸಗಿರುವುದರಿಂದ ಇವರ ಮೇಲೆ ರಾಷ್ಟ್ರದ್ರೋಹ ಪ್ರಕರಣವನ್ನು ಯಾವುದೇ ಕಾನೂನು ಕ್ರಮ ಕೈಗೊಳ್ಳದ ಬೇಜವಾಬ್ದಾರಿಯಿಂದ ನಿರ್ಲಕ್ಷ್ಯ ವಹಿಸುತ್ತಿದ್ದಾರೆ. ಜಿಲ್ಲಾ ನ್ಯಾಯಾಧೀಶರ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಂಡು ಸೇವೆಯಿಂದ ವಜಾ ಮಾಡಬೇಕೆಂದು ಒತ್ತಾಯಿಸಿದರು. ಮಲ್ಲಿಕಾರ್ಜುನ ಗೌಡರಿಗೆ ಸಂವಿಧಾನಬದ್ಧ ಹುದ್ದೆಯಲ್ಲಿ ಸಂವಿಧಾನಕ್ಕೆ ಅಪಮಾನ ಮಾಡಿದ ಮಲ್ಲಿಕಾರ್ಜುನ ಗೌಡರಿಗೆ ಸಂವಿಧಾನಬದ್ಧ ಹುದ್ದೆಯಲ್ಲಿ ಸಂವಿಧಾನಕ್ಕೆ ಅಪಮಾನ ಮಾಡಿದ ಮಲ್ಲಿಕಾರ್ಜುನ ಗೌಡರಿಗೆ ಬೇಕೇ ಬೇಕು ಮಲ್ಲಿಕಾರ್ಜುನ ಗೌಡರನ್ನು ಮಲ್ಲಿಕಾರ್ಜುನ ಗೌಡರನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಅವಮಾನ ಮಾಡಿರ್ತಕ್ಕಂಥ ಜಸ್ಟಿಸ್ ಸಂವಿಧಾನ ಹುದ್ದೆಯಲ್ಲಿ ಇದ್ದುಕೊಂಡು ಸಂವಿಧಾನಕ್ಕೆ ಅಗೌರವ ತೋರಿಸತಕ್ಕಂಥ ಮಲ್ಲಿಕಾರ್ಜುನ ಗೌಡರಿಗೆ ಧಿಕ್ಕಾರ. ನ್ಯಾಯಾಂಗಕ್ಕೆ ಕಪ್ಪು ಮಸಿ ಬಳಿದಿರ್ತಕ್ಕಂಥ ನ್ಯಾಯಾಧೀಶರನ್ನು ಬಂಧಿಸಲೇಬೇಕು. ಮಾನ್ಯ ಮುಖ್ಯ ನ್ಯಾಯಾಧೀಶರು ಉಚ್ಚ ನ್ಯಾಯಾಲಯ ಬೆಂಗಳೂರು, ಮಾನ್ಯ ಕಾನೂನು ಸಚಿವರು ಕರ್ನಾಟಕ ಸರ್ಕಾರ ವಿಧಾನಸೌಧ ಬೆಂಗಳೂರು, ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ದಂಡಾಧಿಕಾರಿಗಳು ರಾಯಚೂರು ಇವರ ಮುಖಾಂತರ ಮಾನ್ಯರೇ ರಾಯಚೂರು ನಗರದಲ್ಲಿ ಜಿಲ್ಲಾ ನ್ಯಾಯಾಧೀಶರಾದ ಗಣರಾಜ್ಯೋತ್ಸವ ದಿನದಂದು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರಿಗೆ ಜರುಗಿದ ಅವಮಾನಕ್ಕೆ ಸೂಕ್ತ ಕಾನೂನು ಕ್ರಮ ಜರುಗಿಸುವಂತೆ ಕುರಿತು ಅತ್ಯಂತ ಖೇದ ಮತ್ತು ಆಕ್ರೋಶದಿಂದ ಈ ಮೇಲ್ಕಂಡ ವಿಷಯವನ್ನು ನಿಮ್ಮ ಗಮನಕ್ಕೆ ತಂದು ನ್ಯಾಯಾಧೀಶರಾಗಿ ಯಾವುದೇ ಜಾತಿ ಮತ ವರ್ಣ ಲಿಂಗ ಭೇದವಿಲ್ಲದೆ ಸರ್ವರಿಗೂ ನ್ಯಾಯ ಒದಗಿಸಬೇಕಾದ ಒಬ್ಬ ನ್ಯಾಯಾಧೀಶರು 26ನೇ ತಾರೀಕು ಗಣರಾಜ್ಯೋತ್ಸವ ದಿನದಂದು ಭಾರತ ಮಾತ್ರವಲ್ಲದೆ ಇಡೀ ದೇಶವೇ ಗೌರವಿಸುವ ಪ್ರಪಂಚದ ಅತಿದೊಡ್ಡ ಪ್ರಜಾಪ್ರಭುತ್ವ ದೇಶದ ಸಂವಿಧಾನ ರಚಿಸಿ ಕೋಟ್ಯಾಂತರ ಜೀವಗಳಿಗೆ ಜೀವ ನೀಡಿದ ಮಹಾನುಭಾವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಈ ಸಂದರ್ಭದಲ್ಲಿ ದಲಿತ ಪರ ಸಂಘಟನೆಗಳ ಮುಖಂಡರಾದ ಎಂಆರ್ ಭೇರಿ, ಜಿಲ್ಲಾಧ್ಯಕ್ಷ ಹನುಮಂತಪ್ಪ ಕಪ್ಗಲ್, ಕಾರ್ಯದರ್ಶಿ ವೈ ನರಸಪ್ಪ, ನಗರಾಧ್ಯಕ್ಷ ಇಸ್ಮಾಯಿಲ್, ಜಿಲ್ಲಾ ಮುಖಂಡ ಶೇಖ್ ಜಲಾಲ್, ಅನ್ವರ್, ನರಸಿಂಹಲು, ದುಳ್ಳಯ್ಯ, ತಾಯಿರಾಜ್, ತಿಮ್ಮಪ್ಪ, ಬಾಬಾ, ಸುಭಾನ್, ಮುನ್ವರ್ ಅಲಿ, ನಿಜಾಮುದ್ದೀನ್ ಸೇರಿದಂತೆ ಅನೇಕರು ಇದ್ದರು. ಇಂದು ರಾಯಚೂರಿನ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ತಯಾರಿಗೆ ಸಮರ್ಪಕ ಅವಕಾಶ ನೀಡಿ ಪರೀಕ್ಷಾ ದಿನಾಂಕಗಳನ್ನು ನಿಗದಿಪಡಿಸುವಂತೆ ಒತ್ತಾಯಿಸಿ ಕಾಲೇಜಿನ ಪ್ರಾಂಶುಪಾಲರ ಮೂಲಕ ವಿಶ್ವವಿದ್ಯಾಲಯಗಳ ಉಪಕುಲಪತಿಗಳಿಗೆ ನೂರಾರು ವಿದ್ಯಾರ್ಥಿಗಳು ಸಹಿ ಇರುವ ಮನವಿ ಪತ್ರ ಸಲ್ಲಿಸಲಾಯಿತು. ಇಂದು ರಾಯಚೂರು ನಗರ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ತಯಾರಿ ಸಮರ್ಪಕ ಅವಕಾಶ ನೀಡಿ ಪರೀಕ್ಷಾ ದಿನಾಂಕಗಳನ್ನು ನಿಗದಿಪಡಿಸುವಂತೆ ಒತ್ತಾಯಿಸಿ ಕಾಲೇಜಿನ ಪ್ರಾಂಶುಪಾಲರ ಮೂಲಕ ವಿಶ್ವವಿದ್ಯಾಲಯಗಳ ಉಪಕುಲಪತಿಗಳಿಗೆ ನೂರಾರು ವಿದ್ಯಾರ್ಥಿಗಳು ಸಹಿ ಇರುವ ಮನವಿ ಪತ್ರ ಸಲ್ಲಿಸಲಾಯಿತು. ಸರ್ಕಾರಿ ಪದವಿ ವಿದ್ಯಾರ್ಥಿಗಳು ಎಐಡಿಎಸ್ಒ ನೇತೃತ್ವದಲ್ಲಿ 1000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಲ್ಲಿ ಸಹಿ ಸಂಗ್ರಹಿಸಲಾಗಿದೆ ಹಾಗೂ ಸಹಿ ಸಂಗ್ರಹ ಮಾಡುವಾಗ ವಿದ್ಯಾರ್ಥಿಗಳು ತಮಗೆ ಆಗುವ ಸಮಸ್ಯೆಗಳನ್ನು ವ್ಯಕ್ತಪಡಿಸಿದರು. ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರಾದ ಎಂಕಣ್ಣ ಅವರಿಗೆ ವಿದ್ಯಾರ್ಥಿಗಳ ನಿಯೋಗವು ಮನವಿ ಪತ್ರ ನೀಡುವುದರ ಮುಖಾಂತರ ರಾಯಚೂರು ವಿಶ್ವವಿದ್ಯಾಲಯ ಮತ್ತು ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಕುಲಪತಿಗಳಿಗೆ ಮನವಿ ಪತ್ರ ಕಳುಹಿಸಲಾಯಿತು. ಜಿಲ್ಲಾ ಕಾರ್ಯದರ್ಶಿ ಪೀರ್ ಸಾಬ್ ನೇತೃತ್ವದಲ್ಲಿ ಬಸವರಾಜ್, ವೀರೇಶ್, ಆಸಿಫ್, ಬಸವರಾಜ್, ಉಮೇಶ್, ಅಂಬಿ, ಮಲ್ಲೇಶ್, ನಾಗೇಶ್ ಮುಂತಾದ ವಿದ್ಯಾರ್ಥಿಗಳು ಭಾಗವಹಿಸಿದರು. ಈಗಾಗಲೇ ಕೊರೋನಾ ಸಾಂಕ್ರಾಮಿಕದ ಮೊದಲನೆಯ ಮತ್ತು ಎರಡನೆಯ ಅಲೆಯಿಂದಾಗಿ ಕಳೆದ ಶೈಕ್ಷಣಿಕ ವರ್ಷವು ಗೊಂದಲದಲ್ಲಿ ಕಳೆದು ಹೋಗಿದೆ. ಈ ವರ್ಷವೂ ಕೂಡ ಶೈಕ್ಷಣಿಕ ಚಟುವಟಿಕೆಗಳು ಸಮರ್ಪಕವಾಗಿ ನಡೆದಿರುವುದರಿಂದ ವಿದ್ಯಾರ್ಥಿಗಳು ಅತಂತ್ರ ಪರಿಸ್ಥಿತಿಗೆ ತಳ್ಳಲ್ಪಟ್ಟಿದೆ. ಒಂದು ಕಡೆ ರಾಜ್ಯ ಸರ್ಕಾರ ಹೊಸ ಶಿಕ್ಷಣ ನೀತಿಯ ಅಡಿಯಲ್ಲಿ ಯಾವುದೇ ಪೂರ್ವಭಾವಿ ಸಿದ್ಧತೆ ಇಲ್ಲದೆ ಹಠಾತ್ತನೆ 4 ವರ್ಷ ಪದವಿ ಜಾರಿಗೊಳಿಸಿರುವುದು ಹಾಗೂ ವಿಷಯ ಹಂಚಿಕೆಯ ಗೊಂದಲದಲ್ಲಿ ವಿದ್ಯಾರ್ಥಿಗಳ ಸುಮಾರು ತಿಂಗಳ ಸಮಯ ಕಳೆದು ಹೋಗಿದೆ. ವಿದ್ಯಾರ್ಥಿಗಳಿಗೆ ಈ ವರ್ಷದ ಪಠ್ಯಕ್ರಮ ಮತ್ತು ಪಠ್ಯಪುಸ್ತಕಗಳು
ಬಂದಿರುವುದು ಬಹಳ ತಡವಾಗಿ. ಇನ್ನೊಂದು ಕಡೆ ಸರ್ಕಾರಿ ಪದವಿ ಕಾಲೇಜುಗಳ ಅತಿಥಿ ಉಪನ್ಯಾಸಕರು ತಮ್ಮ ನ್ಯಾಯಯುತ ಬೇಡಿಕೆಗಳೊಂದಿಗೆ ಕಳೆದ 1 ತಿಂಗಳಿಗೂ ಹೆಚ್ಚು ಕಾಲದಿಂದ ರಾಜ್ಯ ವ್ಯಾಪ್ತಿ ತರಗತಿಗಳನ್ನು ಬಹಿಷ್ಕರಿಸಿ ಹೋರಾಟದಲ್ಲಿ ತೊಡಗಿದ್ದಾರೆ. ಈಗಾಗಲೇ ತಮ್ಮ ಉಪನ್ಯಾಸಕರ ಈ ಹೋರಾಟಕ್ಕೆ ಬೆಂಬಲಿಸಿ ರಾಜ್ಯ ವ್ಯಾಪ್ತಿ ವಿದ್ಯಾರ್ಥಿಗಳು ಪ್ರತಿಭಟನೆಗಳನ್ನು ಕೂಡ ನಡೆಸಿದ್ದಾರೆ. ಈ ಎಲ್ಲಾ ಕಾರಣದಿಂದಾಗಿ ರಾಜ್ಯ ಸರ್ಕಾರಿ ಕಾಲೇಜುಗಳಲ್ಲಿ ಪಠ್ಯಕ್ರಮದ 30% ರಿಂದ 50% ಮಾತ್ರ ಪಾಠಗಳು ನಡೆದಿವೆ. ಕಳೆದ ತಿಂಗಳಿನಿಂದಲೂ ತರಗತಿಗಳು ನಡೆಯದೆ ವಿದ್ಯಾರ್ಥಿಗಳು ಸಮಸ್ಯೆ ಎದುರಿಸುತ್ತಿದ್ದಾರೆ. ಈಗಾಗಲೇ ಎಲ್ಲಾ ಕಾಲೇಜುಗಳಲ್ಲಿ ಮೊದಲನೇ ಆಂತರಿಕ ಪರೀಕ್ಷೆಗಳು ಮುಗಿದು ಫೆಬ್ರವರಿ ಕೊನೆಯಲ್ಲಿ ಸೆಮಿಸ್ಟರ್ ಪರೀಕ್ಷೆಗಳು ನಡೆಯುತ್ತದೆ ಎಂಬುದಾಗಿ ಹೇಳಲಾಗುತ್ತಿದೆ. ಸರಿಯಾಗಿ ಪಾಠಗಳೇ ನಡೆಯದೆ ಪಠ್ಯಕ್ರಮ ಪೂರ್ಣಗೊಳ್ಳದೆ ಪರೀಕ್ಷೆಗಳನ್ನು ಹೇಗೆ ಎದುರಿಸುವುದು ಎಂಬ ತೀವ್ರ ಆತಂಕದಲ್ಲಿ ವಿದ್ಯಾರ್ಥಿಗಳಿದ್ದಾರೆ. ಈ ಹಿನ್ನೆಲೆಯಲ್ಲಿ ಸರ್ಕಾರಿ ಕಾಲೇಜುಗಳ ಪದವಿ ವಿದ್ಯಾರ್ಥಿಗಳು ಎದುರಿಸುತ್ತಿರುವ ಸಮಸ್ಯೆಗಳ ಕುರಿತು ವಿಶ್ವವಿದ್ಯಾಲಯವು ಗಮನ ಹರಿಸಿ ಪರಿಹರಿಸಬೇಕು. ವಿದ್ಯಾರ್ಥಿಗಳಿಗೆ ಕನಿಷ್ಠ ತರಗತಿಗಳು ನಡೆದು ಪರೀಕ್ಷೆಯ ತಯಾರಿಗೆ ಸೂಕ್ತ ಕಾಲಾವಕಾಶ ನೀಡಿ ನಂತರವಷ್ಟೇ ಪರೀಕ್ಷೆಗಳನ್ನು ನಿಗದಿಪಡಿಸಬೇಕೆಂದು ವಿದ್ಯಾರ್ಥಿಗಳ ಪರವಾಗಿ ಎಐಡಿಎಸ್ಒ ರಾಯಚೂರು ಜಿಲ್ಲಾ ಸಮಿತಿ ಆಗ್ರಹಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಎಲ್ಲ ನ್ಯಾಯಾಲಯಗಳಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭಾವಚಿತ್ರ ಅಳವಡಿಕೆ ಹೈಕೋರ್ಟ್ ಆದೇಶ. ದಲಿತ ಪರ ಸಂಘಟನೆಗಳಿಂದ ವಿಜಯೋತ್ಸವ. ಬಾಬಾ ಸಾಹೇಬರ ಪುತ್ಥಳಿಗೆ ಕ್ಷೀರಾಭಿಷೇಕ. ನ್ಯಾಯಾಧೀಶರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಫೆಬ್ರವರಿ 10ರಂದು ರಾಯಚೂರು ನಗರ ಬಂದ್ಗೆ ದಲಿತ ಪರ ಸಂಘಟನೆಗಳ ನಿರ್ಧಾರ. ವಿಶ್ವನಾಥ್ ಪಟ್ಟಿ. ಶಾಲೆಗಳಲ್ಲಿ ಹಿಜಾಜ್ ಬಳಕೆ ತಡೆಯುತ್ತಿರುವವರ ವಿರುದ್ಧ ಕ್ರಮಕ್ಕೆ ಮೌಲಾನಾ ಫರೀದ್ ಖಾನ್ ಆಗ್ರಹ. ಫೆಬ್ರವರಿ 8ರಂದು ಶ್ರೀ ಮಹರ್ಷಿ ಸವಿತಾ ಜಯಂತಿ. ಸಮಾಜ ಬಾಂಧವರು ಭಾಗವಹಿಸಲು ಬಿ ಗೋವಿಂದ್ ಮನವಿ. ಕೇಂದ್ರ ಸರ್ಕಾರ ಬಜೆಟ್ ಪ್ರತಿ ಸುಟ್ಟು ಎಡಪಕ್ಷಗಳಿಂದ ಪ್ರತಿಭಟನೆ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರಿಗೆ ಅಪಮಾನ. ಜಿಲ್ಲಾ ನ್ಯಾಯಾಧೀಶರ ವಜಾಗೊಳಿಸಲು ಬಿಎಸ್ಪಿ ಒತ್ತಾಯ. ತಯಾರಿಗೆ ಸಮರ್ಪಕ ಅವಕಾಶ ನೀಡಿ ಪರೀಕ್ಷಾ ದಿನಾಂಕಗಳನ್ನು ನಿಗದಿಪಡಿಸುವಂತೆ ಸರ್ಕಾರಿ ಪದವಿ ವಿದ್ಯಾರ್ಥಿಗಳ ಮನವಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು. ವಾರ್ತೆಗಳನ್ನು ಪ್ರಾರಂಭಿಸಿದವರು ಶ್ರೀ ಬೂದಿ ಬಸವೇಶ್ವರ ಜಾತ್ರಾ ಮಹೋತ್ಸವ 2022 ಮಹಾರಥೋತ್ಸವ ದಿನಾಂಕ 13/2/2022. ಸರ್ವರಿಗೂ ಆದರದ ಸುಸ್ವಾಗತ. ಸ್ವಾಗತ ಕೋರುವವರು ಸುರೇಶ್ ಸ್ವಾಮಿ ಮಠಪತಿ, ಹೊಸಪೇಟ್, ಕುಟುಂಬ ವರ್ಗ ಹಾಗೂ ಬಂಧು ಮಿತ್ರರು. ಹಿಂದೆ ಭೇಟಿ ನೀಡಿ. ಪ್ರೆಸ್ಟೀಜ್ ಎಕ್ಸ್ಕ್ಲೂಸಿವ್ ಜೆಪಿ ಮೆನ್ಸ್ ವೇರ್ ಮೇಲ್ಗಡೆ, ಹರಿಹರ ರೋಡ್, ಬೇಸ್ತವಾರ್ ಪೇಟ್, ರಾಯಚೂರ್. ಆದರ್ಶ್ ಪಾಲಿಕ್ಲಿನಿಕ್, ಮಟ್ಮಾರಿ ಕಾಂಪ್ಲೆಕ್ಸ್ ಪಕ್ಕದಲ್ಲಿ, ಆಶಾಪುರ್ ರೋಡ್, ರಾಯಚೂರ್. ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು ಎಸಿಕೆ ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಶೇಖರ್ ನಗರ್, ಐಬಿ ರೋಡ್, ರಾಯಚೂರ್. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್, ಸಿಪಿಎಸ್ ಕಾಂಪ್ಲೆಕ್ಸ್, ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು. ಬೆಂಚ್ಮಾರ್ಕ್ ಡೆವಲಪರ್ಸ್ ಸಂಜೀವ ಸಾಯಿ ಅವರ ಎಸ್ಜಿಎಸ್ ಎಸ್ಎಸ್ ಓಕ್ಸ್ ಲಕ್ಸುರಿ ವಿಲಾಗಳಿಗೆ ನಿಮಗೆ ಸ್ವಾಗತ. ಇದು ನಿಮ್ಮ ತಾಯಿನಾಡು ರಾಯಚೂರಿನಲ್ಲಿ, ರಾಯಚೂರು ಮಂತ್ರಾಲಯ ರಸ್ತೆಯಲ್ಲಿದೆ. ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ ನೊಂದಿಗೆ ಖಚಿತ ಬಹುಮಾನ. Visit beside Ganj Kalyana Mandap, Ganj Road, Raichur. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. Udayanagar, Station Road, Raichur. Sri Brindavan Special Filter Coffee. Sri Brindavan Special Filter Coffee. Sri Raghavendra Ghee. Sri Raghavendra
ಎಸ್ಎ ಫ್ಯಾಷನ್ ಹಬ್ ಮಲ್ಟಿ ಬ್ರಾಂಡೆಡ್ ವುಮೆನ್ಸ್ ಅಂಡ್ ಕಿಡ್ಸ್ ವೇರ್. ಹಬ್ಬದ ಪ್ರಯುಕ್ತ 10 ರಿಂದ 25% ಡಿಸ್ಕೌಂಟ್ ನೀಡಲಾಗುತ್ತಿದೆ. ಅಪೋಸಿಟ್ ಡಾಕ್ಟರ್ ಕಲ್ಲಪ್ಪ ಡಾಕ್ಟರ್ಸ್ ಲೈನ್, ಪೀಟ್ಲಾ ಬ್ರಿಡ್ಜ್ ರೋಡ್, ರಾಯಚೂರು. ಮೊಹಮ್ಮದ್ ಯಾಸಿನ್ ಹೋಮ್ ಅಪ್ಲೈನ್ಸಸ್ ಹೋಲ್ಸೇಲ್ ಅಂಡ್ ರಿಟೇಲ್, ಮಾ ಕಾಂಪ್ಲೆಕ್ಸ್ ಅಪೋಸಿಟ್ ಸಿಎಂಸಿ ಕಾಂಪ್ಲೆಕ್ಸ್, ಹರಿಹರ ರೋಡ್, ರಾಯಚೂರು. ರಾಯಲ್ ಪ್ಯಾಲೇಸ್ ಫಂಕ್ಷನ್ ಹಾಲ್ ನಿಯರ್ ನ್ಯೂ ಅಮೃತ ಹಾಸ್ಪಿಟಲ್ ಬಿಸೈಡ್ ಸಂತೋಷಿ ಥಿಯೇಟರ್, ರಾಯಚೂರು. ಸ್ಥಳ ಶೋಭಾ ಕಾಂಚಿ ಸಾರಿ, ಸಂತೋಷಿ ರಾಯಚೂರು ಹಬ್, ಗಾಂಧಿ ಚೌಕ್ ಹತ್ತಿರ, ರಾಯಚೂರು. ಜಿಪಿ ಕಿಡ್ಸ್ ವೇರ್ ಫ್ಯಾಷನ್ ಮತ್ತು ಬಟ್ಟೆ ಇಲ್ಲಿಂದ ಪ್ರಾರಂಭವಾಗುತ್ತದೆ. ಓನ್ಲಿ ಪ್ಲೇಸ್ ಫಾರ್ ಬ್ರಾಂಡೆಡ್ ಕಿಡ್ಸ್ ವೇರ್ ಇನ್ ಸಿಟಿ ನಿಯರ್ ಉಮಾ ಹೋಟೆಲ್, ಸ್ಟೇಷನ್ ರೋಡ್, ರಾಯಚೂರು.